Hi, this is Madhupati from Maths Guru. Now from Sadhana Academy. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಿಂದ ಕರ್ನಾಟಕದ TET ಆಗಿರ್ಬೋದು, CET ಆಗಿರ್ಬೋದು, HSTR ಆಗಿರ್ಬೋದು, GPSTR ಟೋಟಲಿ ಟೀಚರ್ಸ್ ಎಕ್ಸಾಮ್ಸ್ಗಳಿಗೆ ಶಿಕ್ಷಕರ ಒಂದು ಏನು ಅಂತಂದು ಹೇಳಿದ್ರೆ ಪರೀಕ್ಷೆಗಳಿಗೆ ನಡೀತಕ್ಕಂತಹ ಪರೀಕ್ಷೆಗಳಲ್ಲಿ ವಿಜ್ಞಾನದ ವಿಷಯವನ್ನು ಸೈನ್ಸನ್ನು ಡಿಸ್ಕಷನ್ ಮಾಡೋಣ ಅಂತಂದು ಹೇಳಿ ನಿಮ್ಮ ಜೊತೆಗೆ ಸ್ಪೆಷಲಿ ಈ ಒಂದು ಟಾಪಿಕ್ ಅದಕ್ಕೆ ಡೆಡಿಕೇಟ್ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಫಿಸಿಕ್ಸ್ಗೆ ಭೌತಶಾಸ್ತ್ರದ ಒಂದು ಕೆಲವೊಂದಿಷ್ಟು ಟಾಪಿಕ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇವುಗಳಲ್ಲಿ ಸದಿಶ ಪರಿಮಾಣಗಳನ್ನು ಗುರುತಿಸಿ ಐಡೆಂಟಿಫೈ ದ ವೆಕ್ಟರ್ ಕ್ವಾಂಟಿಟಿ ಇನ್ ದ ಫಾಲೋಯಿಂಗ್ ಅಂತಂದೇಳಿ ಈ ಥರ ಸದಿಶ ಮತ್ತು ಅದಿಶದ ಕ್ವಶನ್ಸ್ಗಳು ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತಕ್ಕಂಥದ್ದು ನಿಮ್ಮ ಎಕ್ಸಾಮಲ್ಲಿ. ಜೊತೆಗೆ ಡೈಮೆನ್ಷನ್ಸ್ಗಳು ಆಯಾಮಗಳು ಸಹ ರಿಪೀಟ್ ಆಗಿರ್ತಕ್ಕಂಥದ್ದು. ಮ್ಯಾಮ್ ತುಂಬ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ತೊಗೊಂಡ್ರಿ ನೀವು ಅಂತಂದು ಹೇಳಿ ನಿಮ್ಮ ತಲೆಯಲ್ಲಿ ಬಂದಿತ್ತು ಅಂತಂದು ಹೇಳಿದ್ರೆ ಸೊ ಯಾವಾಗಲೂ ಬಿಗಿನಿಂಗ್ ಹೆಂಗಿರಬೇಕು ಅಂತಂದು ಹೇಳಿದ್ರೆ ಈಸಿ ಟು ಅಡ್ವಾನ್ಸ್ ಲೆವೆಲಿಗೆ ಹೋಗಬೇಕು, ಈಸಿ ಟು ಡಿಫಿಕಲ್ಟ್ ಲೆವೆಲಿಗೆ ಹೋಗಬೇಕು, ಡಿಫಿಕಲ್ಟಿಂದ ಏನೋ ಮಾಡಬಾರ್ದು ಅಂದರೆ ಈಸಿ ಲೆವೆಲಿಗೆ ಬರಬಾರ್ದು. ಸೊ ಐಡೆಂಟಿಫೈ ದ ವೆಕ್ಟರ್ ಕ್ವಾಂಟಿಟಿ ಇನ್ ದ ಫಾಲೋಯಿಂಗ್, ಈ ಕೆಳಗಿನವುಗಳಲ್ಲಿ ಸದಿಶ ಪರಿಮಾಣಗಳನ್ನು ಗುರುತಿಸಿ ಒಂದು ಗಾತ್ರ, ರಾಶಿ, ಸಂವೇಗ, ಸಾಂದ್ರತೆ, ವಾಲ್ಯೂಮ್, ಮಾಸ್, ಮೊಮೆಂಟಮ್ ಮತ್ತು ಯಾವುದಾಗಿರ್ತಕ್ಕಂಥದ್ದು ಡೆನ್ಸಿಟಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ಉತ್ತರ ಯಾವುದಾಗಿರ್ತಕ್ಕಂಥದ್ದು ಇದರಲ್ಲಿ ಅಂತಂದು ಹೇಳಿದ್ರೆ ಸಂವೇಗ, ಮೊಮೆಂಟಮ್ ಏನಿದೆಯಲ್ಲ ದಿಸ್ ಇಸ್ ರೈಟ್ ಆನ್ಸರ್ ಅಂತಂದು ಹೇಳಿ ಹೇಳ್ತಕ್ಕಂಥದ್ದು. ಯಾಕೆ ಸಂವೇಗ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು, ಯಾಕೆ ಸಂವೇಗ ಸದಿಶ ಪರಿಮಾಣ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಈಗ ನೋಡೋಣ. ಏನು ಹೇಳ್ತಾ ಇದ್ದೆ ನಾನು ಅಂತಂದು ಹೇಳಿದ್ರೆ ಮ್ಯಾಮ್ ಕ್ವಶನನ್ನು ಡಿಸ್ಕಷನ್ ಮಾಡ್ತಾ ಇದ್ರಿ, ಅದು ಬಿಟ್ಟು ಬೇರೆ ಏನು ಹೇಳಲಿಲ್ಲ. ಹೌದು, ಕ್ವಶನಲ್ಲಿ ಏನು ಹೇಳ್ತಾ ಇದ್ದೆ ನಾನು, ಸದಿಶ. ಹೌದು, ಸದಿಶಕ್ಕಿಂತ ಮೊದಲು ಏನು ಮಾಡೋಣ ಅಂತಂದು ಹೇಳಿದ್ರೆ ಈ ಒಂದು ಜಗತ್ತಲ್ಲಿ ಅಥವಾ ಈ ಭೂಮಿ ಮೇಲ್ಗಡೆ ಬಹಳಷ್ಟು ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಈ ಅಳತೆ ಮಾಡ್ತಕ್ಕಂತಹ ಮೆಜರಬಲ್ ಥಿಂಗ್ಸ್ಗಳು, ಅಳತೆ ಮಾಡ್ತಕ್ಕಂಥ ವಸ್ತುಗಳು ಇದಾವೆ. ಫಾರ್ ಎಕ್ಸಾಂಪಲ್ ನಾನು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಪೆನ್ ಆಗಿರ್ಬೋದು, ನನ್ನ ಹಿಂದ್ಗಡೆ ಇರ್ತಕ್ಕಂತಹ ಬೋರ್ಡ್ ಆಗಿರ್ಬೋದು, ನಾನು ನಿಂತ್ಕೊಂಡಿರ್ತಕ್ಕಂತಹ ರೂಮ್ ಆಗಿರ್ಬೋದು. ರೂಮನ್ನು ನಾವು ಮೆಜರ್ಮೆಂಟ್ ಮಾಡಿರಿ ಅಂದರೆ ಮಾಡ್ತೀವಿ, ಬೋರ್ಡನ್ನು ಮೆಜರ್ಮೆಂಟ್ ಮಾಡಿರಿ ಅಂದರೆ ಮಾಡ್ತೀವಿ, ಅದ್ರ ಜೊತೆಗೆ ಪೆನ್ನನ್ನು ಮೆಜರ್ಮೆಂಟ್ ಮಾಡಿರಿ ಅಂದರೆ ಮಾಡ್ತೀವಿ. ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳಿ ಹೇಳ್ತೀವಿ. ಅದ್ರ ಜೊತೆಗೆ ಈ ರೂಮಲ್ಲಿ ತಿರುಗ್ತಕ್ಕಂತಹ ಫ್ಯಾನು ಎಷ್ಟು ವೇಗದಲ್ಲಿ ರೊಟೇಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಮೆಜರ್ಮೆಂಟ್ ಮಾಡ್ಬೋದು. ಎಸ್ ಮ್ಯಾಮ್, ಮೆಜರ್ಮೆಂಟ್ ಮಾಡ್ಬೋದು. ಆಲ್ ದೀಸ್ ಥಿಂಗ್ಸ್, ಈ ಎಲ್ಲ ವಸ್ತುಗಳನ್ನು ಮೆಜರ್ಮೆಂಟ್ ಮಾಡ್ಬೋದು. ಹೌದಾ ಮ್ಯಾಮ್, ಎಲ್ಲ ವಸ್ತುಗಳನ್ನು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಮೆಜರ್ಮೆಂಟ್ ಮಾಡ್ಬೋದಾ? ಕೆಲವೊಂದಿಷ್ಟು ವಸ್ತುಗಳು ಏನು ಅಂತಂದು ಹೇಳಿದ್ರೆ ನನಗೆ ಬಹಳ ದುಃಖ ಆಗಿದೆ. ಹೌದಾ, ಎಷ್ಟು ದುಃಖ ಆಗಿದೆ, ಎಷ್ಟು kg ದುಃಖ ಆಗಿದೆ, ಐ ಡೋಂಟ್ ನೋ. ಮೆಜರ್ಮೆಂಟ್ ಮಾಡ್ಬೋದಾ? ಇಲ್ಲ. ಬಹಳ ಅಂತಕ್ಕಂಥ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ನನಗೆ ಬಹಳ ಎಂಗ್ಸೈಟಿ ಆಗಿದೆ, ನನಗೆ ಬಹಳಷ್ಟು ಡಿಪ್ರೆಷನ್ ಆಗಿದೆ. ಇತ್ತೀಚೆಗೆ ಏನು ಅಂತಂದೇಳಿ ಮೋಸ್ಟ್ ಟ್ರೆಂಡಿಂಗ್ ಡಿಸೀಸಸ್ ಅಂತಂದೇಳಿ ಹೇಳ್ತೀವಿ. ಯಾವುದು? ಎಂಗ್ಸೈಟಿ, ಡಿಪ್ರೆಷನ್. ಯಾಕೆ ಎಂಗ್ಸೈಟಿ ಆಗ್ಯದ, ಏನಾಗಿತ್ತು? ಎಂಗ್ಸೈಟಿ ಎಲ್ಲದೆಯೋ ಡಿಪ್ರೆಷನ್ ಆಗದೆ. ಎಷ್ಟು ಡಿಪ್ರೆಷನ್? ಡೀಪ್ ಡಿಪ್ರೆಷನ್ ಆಗಿದೆ. ಐ ಡೋಂಟ್ ನೋ ವಾಟ್ ಈಸ್ ಅ ಡಿಪ್ರೆಷನ್. ಸೊ ಏನಾಗಿರ್ತಕ್ಕಂಥದ್ದು, ಯಾವುದೇ ಚಿಕ್ಕ ಮಗುವಿನಿಂದ ಹಿಡಿದು ಯಾರಿಗೆ ಕೇಳಿರಿ ನಾ ಡಿಪ್ರೆಷನ್ ಆಗದೀನಿ, ವಾಟ್ ಈಸ್ ಡಿಪ್ರೆಷನ್, ಐ ಡೋಂಟ್ ನೋ. ಸೊ ಅದ್ರ ಜೊತೆಗೆ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ತುಂಬ ಅಂದರೆ ಎಷ್ಟು ಪ್ರೀತಿಸ್ತೀಯ? 20 kg, 30, 100 kg ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಹೊಡೆದು ಕಳಿಸ್ತಾರೆ. ಹೌದು, ಸೊ ಪ್ರೀತಿ ಮಾಡ್ತೀನಿ ಅಂತ ಇಟ್ ಈಸ್ ನಾಟ್ ಮೆಜರಬಲ್. ಹೌದು, ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ. ಎಷ್ಟು ಇಷ್ಟ ಇಲ್ಲ? 2 ಲೀಟ್ರ್, 10 ಲೀಟ್ರು? ನೋ, ಅದನ್ನು ಮೆಜರ್ ಮಾಡಲಿಕ್ಕೆ ಆಗೋದಿಲ್ಲ. ಜಗತ್ತಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಮೆಜರ್ಮೆಂಟ್ ಮಾಡ್ತೀವಿ, ಕೆಲವೊಂದಿಷ್ಟು ವಸ್ತುಗಳನ್ನು ನಮ್ಮ ಕಡೆಯಿಂದ ಮೆಜರ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ವಿಚ್ ಈಸ್ ಮೆಜರಬಲ್, ಯಾವುದನ್ನು ನಾವು ಅಳತೆ ಮಾಡ್ತೀವಿ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಭೌತಿಕ ಪರಿಮಾಣಗಳು ಅಂತಂದು ಹೇಳಿ ಕರಿತೀವಿ. ನಾನು ಏನನ್ನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ವಿಚ್ ಈಸ್ ಫಿಸಿಕಲ್ ಕ್ವಾಂಟಿಟಿ ಅಂತಂದು ಹೇಳಿದ್ರೆ ವಿಚ್ ಈಸ್ ಮೆಜರಬಲ್, ಯಾವುದನ್ನು ಅಳಿತೀವಿ. ದ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್, quantity which can be measured is called physical quantity. ಅಳೆಯುವ ಪರಿಮಾಣಗಳನ್ನು ಭೌತಿಕ ಪರಿಮಾಣಗಳು ಎಂದು ಕರೆಯಲಾಗುವುದು. ಹೌದಾ? ವಿಚ್ ಈಸ್ ಮೆಜರಬಲ್, ಯಾವುದನ್ನು ಅಳಿತೀವಿ ಅವುಗಳನ್ನು ಮಾತ್ರ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಭೌತಿಕ ಪರಿಮಾಣ, ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕರಿತಕ್ಕಂಥದ್ದು. ಎಸ್ ಮ್ಯಾಮ್,
ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಯಾವುದು ಮೆಜರ್ಮೆಂಟ್ ಮಾಡ್ತೀವಿ. ಹೌದಾ, ಮಾರ್ಕೆಟಿಗೆ ಹೋಗಿ 10 kg ಈರುಳ್ಳಿ ತೊಂಬ, ಮನೆ ಒಳಗೆ ಹೋಗಿ ಮಾರ್ಕೆಟಿಗೆ ಈರುಳ್ಳಿ ತೊಂಬ ಅಂದರೆ ಇಲ್ಲ, ನೀವು ಕ್ವಾಂಟಿಟಿ ಕೇಳ್ತೀರಿ, ದಟ್ ಈಸ್ ಮೆಜರೇಬಲ್. ಮಾರ್ಕೆಟ್ಗೆ ಹೋಗಿ ಏನು ಅಂತಂದು ಹೇಳಿದ್ರೆ ತರಕಾರಿ ತೊಂಬ ಅಂತಂದು ಹೇಳಿ ಯಾವ್ದು ಎಷ್ಟೆಷ್ಟು kg ತರಬೇಕು ಅಂತ ಕೇಳ್ತೀರಾ, ಹಾಗೆ ಸುಮ್ಮನೆ ಹೋಗ್ತೀರಾ? ಇಲ್ಲ, ದಟ್ ಮೀನ್ಸ್ ದಟ್ ಕ್ವಾಂಟಿಟಿ ಈಸ್ ಮೆಜರೇಬಲ್. ಆ ವಸ್ತು ಏನು ಮಾಡ್ತಾ ಇದ್ದೀನಿ, ನಾವು ಅಳಿತಾ ಇದ್ದೀವಿ. ಆ ವಸ್ತು ಅಳಿತಾ ಇದ್ದೀನಿ ಅಂತಂದರೆ ಅರ್ಥ ಏನದು? ಭೌತಿಕ ಪರಿಮಾಣ ಆಗಿರ್ತಕ್ಕಂಥದ್ದು, ಫಿಸಿಕಲ್ ಕ್ವಾಂಟಿಟಿ ಆಗಿರ್ತಕ್ಕಂಥದ್ದು. ಡೈಲಿ ಲೈಫಲ್ಲಿ ಮ್ಯಾಕ್ಸಿಮಮ್ ನಾವು ಮೆಜರ್ಮೆಂಟ್ಗಳನ್ನೇ ಮಾಡ್ತಕ್ಕಂಥದ್ದು. ಬಹಳಷ್ಟು ವಸ್ತುಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಮಾಪನ ಮಾಡ್ತೀವಿ, ಅಳಿತೀವಿ. ಅವಕ್ಕೆಲ್ಲ ಏನಂತ ಕರಿತೀವಿ ನಾವು ಅಂತಂದು ಹೇಳಿದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಹಾಗಾದರೆ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಸೂಚನೆ ಮಾಡ್ತಕ್ಕಂಥ ಸೂತ್ರ ಯಾವುದು ಅಂತ ಕೇಳಿದ್ರೆ, ಏನು ಮ್ಯಾಮ್ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ನಾವು ರಿಪ್ರೆಸೆಂಟ್ ಮಾಡ್ಬೋದಾ? ಎಸ್, ಫಿಸಿಕಲ್ ಕ್ವಾಂಟಿಟೀಸ್ ಆರ್ ರಿಪ್ರೆಸೆಂಟೆಡ್. ಭೌತಿಕ ಪರಿಮಾಣಗಳನ್ನು ಸೂಚಿಸುವುದು. ಕ್ವಾಂಟಿಟೀಸ್ ರಿಪ್ರೆಸೆಂಟ್ಸ್, ಭೌತಿಕ ಪರಿಮಾಣಗಳನ್ನು ಸೂಚಿಸ್ತಕ್ಕಂತಹ ಸೂತ್ರ. ಭೌತಿಕ ಪರಿಮಾಣಗಳನ್ನು ಸೂಚಿಸುವ ಸೂತ್ರ ಏನಾಗಿರ್ತಕ್ಕಂಥದ್ದು? N/U. ಹೌದು, ಫಿಸಿಕಲ್ ಕ್ವಾಂಟಿಟೀಸನ್ನು ಎದರಿಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು ಅಂತಂದು ಹೇಳಿದ್ರೆ NU ನಿಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. NU ನಿಂದ. ಮ್ಯಾಮ್ NU ಅಂದರೆ ಏನ್ರಿ ಮ್ಯಾಮ್? N ಅಂತಂದು ಹೇಳಂದ್ರೆ ಮ್ಯಾಗ್ನಿಟ್ಯೂಡ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಮ್ಯಾಗ್ನಿಟ್ಯೂಡ್ ಅಂತಂದು ಹೇಳಂದ್ರೆ ಪರಿಮಾಣ ಅಂತಂದು ಹೇಳಿ ಕರೀತಕ್ಕಂಥದ್ದು. ಪರಿಮಾಣ ಅಂತಂದು ಹೇಳಂದ್ರೆ ಸಂಖ್ಯೆ. ನಂಬರಿಗೆ ನಾವೇನಂತ ಕರಿತೀವಿ? ಮ್ಯಾಗ್ನಿಟ್ಯೂಡ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ, ಯು ಅಂದ್ರೆ ಏನಿದು? ಯೂನಿಟ್. ಇದು ಯೂನಿಟ್ ಅಂದ್ರೆ ಏನು? ಘಟಕ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ, ಸೊ ಹಾಗಾದರೆ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು, ಭೌತಿಕ ಪರಿಮಾಣಗಳನ್ನು, ಫಿಸಿಕಲ್ ಕ್ವಾಂಟಿಟೀಸ್ ಇಸ್ ರಿಪ್ರೆಸೆಂಟೆಡ್ ಥ್ರೂ NU ಮುಖಾಂತರ ನಾವೇನು ಮಾಡ್ತೀವಿ? ರಿಪ್ರೆಸೆಂಟ್ ಮಾಡ್ತೀವಿ. ಎಸ್ ಮ್ಯಾಮ್, ಎಸ್. ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಎಕ್ಸಾಮ್ ಪಾಯಿಂಟ್. ಏನು ಅಂತಂದು ಹೇಳಿದ್ರೆ NU ಈಸ್ ಆಲ್ವೇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. NU ಯಾವಾಗಲೂ ಸ್ಥಿರವಾಗಿರುವುದು. NU ಯಾವುದಕ್ಕೆ ಸಮವಾಗಿರ್ತಕ್ಕಂಥದ್ದು? ಸ್ಥಿರಾಂಕವಾಗಿರ್ತಕ್ಕಂಥದ್ದು. NU ಎದಕ್ಕೆ ಸಮನಾಗಿರ್ತಕ್ಕಂಥದ್ದು? ಸ್ಥಿರಾಂಕಕ್ಕೆ ಸಮನಾಗಿರ್ತಕ್ಕಂಥದ್ದು. ಎಕ್ಸಾಮ್ ಪಾಯಿಂಟಿಂದ ಇಂಪಾರ್ಟೆಂಟು. ಯಾಕೆ ಮ್ಯಾಮ್ NU ಸ್ಥಿರಾಂಕವಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರಿ, ಏನು ಹೇಳ್ತೀರಾ? ವೈ ಇಟ್ ಈಸ್ ಕಾನ್ಸ್ಟಂಟ್ ಆಲ್ವೇಸ್? ಇದು ಯಾಕೆ ಏನಾಗಿರ್ತಕ್ಕಂಥದ್ದು? ಸ್ಥಿರಾಂಕವಾಗಿರ್ತಕ್ಕಂಥದ್ದು. ಇಲ್ಲಿ ಕೇಳ್ರಿ, ಏನಂತ ಹೇಳಿದೆ ನಾನು? ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು ಅಂತ ಹೇಳಿದೆ ನಾನು? ನಂಬರ್ ಅಂತ ಹೇಳಿದೆ. ನಂಬರ್ ಅಂತಂತ ಹೇಳಿದ್ರೆ 10 ಆಗಿರ್ಬೋದು. ಯು ಅಂದ್ರೆ ಏನು ಮ್ಯಾಮ್ ಅಂತಂದ್ರೆ ಯೂನಿಟ್ ಅಂತಂದು ಹೇಳಿದ್ರೆ ಘಟಕ ಅಂತಂದು ಹೇಳಿದ್ರೆ kg. ಮಾರ್ಕೆಟಿಗೆ ಹೋಗಿ 10 kg ಈರುಳ್ಳಿ ತೊಗೊಂಬ, ಮಾರ್ಕೆಟ್ಗೆ ಹೋಗಿ 2 kg ಆಲೂಗಡ್ಡೆ ತೆಗೆದುಕೊಂಡು ಬಾ, ಮಾರ್ಕೆಟ್ಗೆ ಹೋಗಿ 4 kg ಮೂಲಂಗಿ ತೊಗೊಂಬ. ಹೌದು, ಸೊ ಇಲ್ಲಿ 10 kgs ಇಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಇದೇನಾಗಿರ್ತಕ್ಕಂಥದ್ದು? ಭೌತಿಕ ಪರಿಮಾಣ. ಭೌತಿಕ ಪರಿಮಾಣ ಅಂದ್ರೆ ಏನು? ವಿಚ್ ಈಸ್ ಮೆಜರ್ಡ್. ಯಾವುದನ್ನು ಅಳಿತೀವಿ ಅದಕ್ಕೆ ಏನಂತ ಕರಿತೀವಿ ನಾವು? ಭೌತಿಕ ಪರಿಮಾಣ ಅಂತಂದು ಹೇಳಿ ಕರಿತಕ್ಕಂಥದ್ದು. 10 kg. 10 kg ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದು ಯಾವಾಗಲೂ ಏನಾಗಿರ್ತಕ್ಕಂಥದ್ದು? ಸ್ಥಿರವಾಗಿರ್ತಕ್ಕಂಥದ್ದು. ಯಾಕೆ ಸ್ಥಿರವಾಗಿದೆ ಮ್ಯಾಮ್? 10 ಈಸ್ ಆಲ್ವೇಸ್ 10. 10 is always 10. 100 is always, numbers always constant. 100 is always 100. 1000 is always 1000. ಸಾವಿರ ಸಾವಿರನೇ, 100 ನೂರೇ, 10 ಹತ್ತೆ, 2 ಎರಡೇ, 5 ಐದೇ, ನಾನೇ. ಹೌದಾ? ಸೊ ಇದು ಯಾವಾಗಲೂ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು NU ಮುಖಾಂತರ ರಿಪ್ರೆಸೆಂಟ್ ಮಾಡ್ತೀವಿ. NU ಯಾವಾಗಲೂ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸ್ಥಿರಾಂಕವಾಗಿರ್ತಕ್ಕಂಥದ್ದು, ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಂದೇಳಿ ಹೇಳ್ತಕ್ಕಂಥದ್ದು ಎಕ್ಸಾಮ್ ಪಾಯಿಂಟಿಂದ ನೆನ್ಪಿಟ್ಕೋಬೇಕು. ಎಸ್ ಆರ್ ನೋ? ಎಸ್ ಮ್ಯಾಮ್, ಇದನ್ನು ನೆನ್ಪಿಟ್ಕೋಬೇಕು ಎಕ್ಸಾಮ್ ಪಾಯಿಂಟಿಂದ. ಎಸ್. ಅಗೇನ್ ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನಾನು ಏನು ಹೇಳಬೇಕು? ಸದಿಶ ಅದಿಶಗಳನ್ನು ಹೇಳ್ಕೊಡ್ಬೇಕು ನಿಮಗೆ. ಹೌದಾ? ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು, ಭೌತಿಕ ಪರಿಮಾಣಗಳನ್ನು, ಫಿಸಿಕಲ್ ಕ್ವಾಂಟಿಟೀಸ್, ಭೌತಿಕ ಪರಿಮಾಣವನ್ನು ನಾನು 2 ಕ್ಯಾಟಗರಿ ಮಾಡ್ತೀನಿ, 2 ವಿಭಾಗ ಮಾಡ್ತೀನಿ. ಹೌದಾ? ಎಲ್ಲರಿಗೂ ಏನಾಯಿತು ಅಂತಂದರೆ ಹಾಂ ಮ್ಯಾಮ್ ಅದಿಶ ಸದಿಶ ಹೇಳಿಕ್ಕೆ ಹೊರಟ್ರು. ನೋ, 2 ಕ್ಯಾಟಗರಿ ಮಾಡ್ತೀನಿ. ಅಫ್ಕೋರ್ಸ್ ಅದಿಶ ಸದಿಶ ಅಂತ ಹೇಳಲಿಲ್ಲಲ್ಲ ನಾನು. ಏನು ಹೇಳ್ತಾ ಇದ್ದೀನಿ ಅಂದರೆ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್, ಭೌತಿಕ ಪರಿಮಾಣಗಳನ್ನು ದಿಕ್ಕಿನ ಆಧಾರದ ಮೇಲೆ ಒಂದು ರೀತಿ ಏನು ವರ್ಗೀಕರಣ ಮಾಡಿದರೆ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್, ದಿಕ್ಕಿನ ಆಧಾರದ ಮೇಲೆ
ವಿಭಜನೆಯನ್ನು ಮಾಡ್ತಕ್ಕಂಥದ್ದು ಆನ್ ದ ಬೇಸಿಸ್ ಆಫ್ ಯೂನಿಟ್. ಆನ್ ದ ಬೇಸಿಸ್ ಆಫ್ ಯೂನಿಟ್, ಘಟಕದ ಆಧಾರದ ಮೇಲೆ ಭೌತಿಕ ಪರಿಮಾಣಗಳ ವರ್ಗೀಕರಣ. ಘಟಕದ ಆಧಾರದ ಮೇಲೆ. ಡನ್ ಬ್ರೋ? ಎಸ್ ಮ್ಯಾಮ್. ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು 2 ಕ್ಯಾಟಗರಿ ಮಾಡ್ತೀನಿ. ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್, ದಿಕ್ಕಿನ ಆಧಾರದ ಮೇಲೆ. ಮತ್ತೊಂದು ಏನು ಅಂತಂದು ಹೇಳಿದ್ರೆ ಆನ್ ದ ಬೇಸಿಸ್ ಆಫ್ ಯೂನಿಟ್, ಪರಿಮಾಣದ ಆಧಾರದ ಮೇಲೆ ಅಂತಂತ ಹೇಳಿ ಹೇಳ್ತಕ್ಕಂಥದ್ದು. ದಿಕ್ಕಿನ ಆಧಾರದ ಮೇಲೆ, ಡೈರೆಕ್ಷನ್ ಬೇಸ್ಡ್ ಆಗಿ ದಿಕ್ಕಿನ ಆಧಾರದ ಮೇಲೆ ನಾವು ಭೌತಿಕ ಪರಿಮಾಣಗಳನ್ನು ಎಷ್ಟು ಕ್ಯಾಟಗರಿ ಮಾಡ್ತೀವಿ? ಫಟ್ ಅಂತ ಹೇಳ್ತೀರಿ, ಮತ್ತೆ ಅದಿಶ ಸದಿಶ ನೀವು ಅಲ್ಲಿ ಬರೋವರೆಗೂ ಅದನ್ನೇ ಉತ್ತರ ಹೇಳ್ತೀರಿ. ಇಲ್ಲ, ಅದಿಶ ಸದಿಶದ ಜೊತೆಗೆ ಮತ್ತೊಂದು ಕ್ವಾಂಟಿಟಿ ಹೇಳ್ತೀನಿ ಇವತ್ತು. ಯಾವುದದ್ದು? ಹೌದು, ಅದಿಶ. ಓಕೆ, ಎಸ್ ಮ್ಯಾಮ್. ಸದಿಶ, ಓಕೆ ಮ್ಯಾಮ್. ವೆಕ್ಟರ್ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್, ಸ್ಕೇಲಾರ್, ಎಸ್ ಮ್ಯಾಮ್. ಮತ್ತೊಂದು ಯಾವುದು ಅಂದರೆ ಟೆನ್ಸರ್ ಕ್ವಾಂಟಿಟಿ. ಒನ್ ಮೋರ್ ಈಸ್ ಟೆನ್ಸರ್ ಕ್ವಾಂಟಿಟಿ. ಹೌದು, ನಿಮ್ಮ ಎಕ್ಸಾಮಲ್ಲಿ ಅದಿಶ ಸದಿಶವನ್ನು ವಿವರವಾಗಿ ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ಓದೋಣ, ಅದಕ್ಕೇನು ತೊಂದರೆ ಇಲ್ಲ, ಮುಂದಿನ ದಿನದಲ್ಲಿ ಓದೋಣ. ಹೌದು. ಸೊ ಆನ್ ದ ಬೇಸಿಸ್ ಆಫ್ ಯೂನಿಟ್, ಘಟಕದ ಆಧಾರದ ಮೇಲೆ ಭೌತಿಕ ಪರಿಮಾಣಗಳನ್ನು 2 ವಿಭಾಗ ಮಾಡ್ತೀನಿ ನಾನು ಪುನಃ. ಏನು ಅಂತಂದು ಹೇಳಿದ್ರೆ ಫಂಡಮೆಂಟಲ್ ಯೂನಿಟ್ಸ್, ಮೂಲಭೂತ ಘಟಕಗಳು ಅಂತಂದು ಹೇಳಿ ಕರೀತಕ್ಕಂಥದ್ದು. ಮೂಲಭೂತ ಘಟಕ, ಫಂಡಮೆಂಟಲ್ ಯೂನಿಟ್ಸ್. ನಿಷ್ಪನ್ನ ಘಟಕಗಳು ಅಂತ ಹೇಳಿ ನಿಮ್ಮ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಡಿರೈವ್ಡ್ ಯೂನಿಟ್ಸ್, ಉತ್ಪನ್ನ ಘಟಕಗಳು ಅಂತ ಹೇಳಿ ಕರೀತಕ್ಕಂಥದ್ದು. ದಿಸ್ ಇಸ್ ಉತ್ಪನ್ನ ಅಥವಾ ಪಡೆದುಕೊಂಡಿರ್ತಕ್ಕಂಥ ಘಟಕ. ಸೊ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು? ಯಾವುದು ಮೆಜರ್ಮೆಂಟ್ ಮಾಡ್ತೀವಿ ಅದು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಕ್ಕಂಥದ್ದು. ಫಿಸಿಕಲ್ ಕ್ವಾಂಟಿಟಿಯನ್ನು ಎದರಿಂದ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತೀವಿ ನಾವು? ಎನ್ ಯುನಿಂದ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತೀವಿ. ಎನ್ ಯು ಏನಾಗಿರ್ತಕ್ಕಂಥದ್ದು? ಸ್ಥಿರಾಂಕವಾಗಿರ್ತಕ್ಕಂಥದ್ದು. ಎನ್ ಅಂದ್ರೇನು? ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೇನು? ನಂಬರ್. ಯು ಅಂದ್ರೇನು? ಘಟಕ, ಯೂನಿಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಫಿಸಿಕಲ್ ಕ್ವಾಂಟಿಟೀಸನ್ನು ಎಷ್ಟು ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ? 2. ಒಂದು ಬೇಸ್ಡ್ ಆನ್ ಡೈರೆಕ್ಷನ್, ದಿಕ್ಕನ್ನು ಆಧರಿಸಿ. ಮತ್ತೊಂದು ಏನಾಗಿರ್ತಕ್ಕಂಥದ್ದು? ಘಟಕವನ್ನು ಆಧರಿಸಿ, ದಿಕ್ಕನ್ನು ಆಧರಿಸಿ 3 ಕ್ಯಾಟಗರಿ ಮಾಡ್ತಕ್ಕಂಥದ್ದು. ಒಂದು ಅದಿಶ, ಒಂದು ಸದಿಶ, ಮತ್ತೊಂದು ಟೆನ್ಸರ್. ಘಟಕದ ಆಧಾರದ ಮೇಲೆ 2 ಘಟಕಗಳನ್ನು ಮಾಡ್ತಕ್ಕಂಥದ್ದು. ಒಂದು ಫಂಡಮೆಂಟಲ್, ಮತ್ತೊಂದು ಯಾವುದು? ಡಿರೈವ್ಡ್. ಓಕೆ, ಲೆಟ್ಸ್ ಡಿಸ್ಕಸ್ ಅದಿಶ. ಮ್ಯಾಮ್ ಏನಿದೆ ರೀ ಅದಿಶದಲ್ಲಿ ಡಿಸ್ಕಷನ್ ಮಾಡುವಂಥದ್ದು ಏನಿದೆ? ಅದು ಸ್ಕೆಲಾರ್ ಕ್ವಾಂಟಿಟಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಇದರಲ್ಲಿ ಏನಿದೆ ಮ್ಯಾಮ್? ಡಿಸ್ಕಷನ್ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ. ಓಕೆ 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 ಡಿಸ್ಕಷನ್ ಮಾಡುವಂಥದ್ದು ಏನಿಲ್ಲ. ಓಕೆ, ಸ್ಕೇಲಾರ್ ಅಂದರೆ ಏನು? ವಿಚ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್. ಯಾವುದು? ಏನು? ಮ್ಯಾಗ್ನಿಟ್ಯೂಡ್, ಪರಿಮಾಣವನ್ನು ಹೊಂದಿರತಕ್ಕಂಥದ್ದು. ಮ್ಯಾಗ್ನಿಟ್ಯೂಡ್ ಇದೆ, ಪರಿಮಾಣ ಇದೆ. ಓಕೆ, ಅದಕ್ಕೆ ಏನಂತ ಕರಿತೀವಿ ಮ್ಯಾಮ್? ಅದಿಶಾ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದು. ಸೊ ದಿಶಾ ಅಂದ್ರೆ ಏನು? ದಿಕ್ಕು. ದಿಶಾ, ದಿಶಾ ಪಟಾಣಿ. ಎಸ್, ದಿಶಾ. ಅದಿಶಾ ಅಂದರೆ ದಿಕ್ಕಿಲ್ಲದೆ ಇರ್ತಕ್ಕಂಥದ್ದು. ಹೌದು. ಇಟ್ ಹ್ಯಾಸ್ ನೋ ಡೈರೆಕ್ಷನ್. ನೋ ಡೈರೆಕ್ಷನ್, ದಿಕ್ಕನ್ನು ಹೊಂದಿರುವುದಿಲ್ಲ. ಓಕೆ, ದಿಕ್ಕನ್ನು ಹೊಂದಿಲ್ಲ ಅಂತಂದು ಹೇಳಿ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಅದಿಶ. ಏನು ಮ್ಯಾಮ್ ದಿಕ್ಕು ಹೊಂದಿಲ್ಲ? ಇದು ಗೊತ್ತದ, ಇದರಲ್ಲಿ ಏನದ? ಹಾಂ, ಇಲ್ಲೇ ಅದ ಟ್ವಿಸ್ಟ್. ಏನದ? ಸ್ಕೂಲ್ನಾಗ ಎಲ್ಲ ಒಂದೇ ರೀತಿ ಮಕ್ಕಳು ಇರೋದಿಲ್ಲ. ಹೌದು. ಕೆಲವೊಂದಿಷ್ಟು ನೀವು ಏನು ಹೇಳ್ತೀರಿ ಅದನ್ನು ಪರ್ಫೆಕ್ಟಾಗಿ ಕೇಳ್ತಾರೆ ಮಕ್ಕಳು. ಕೇಳ್ತಾರಾ? ಎಸ್ ಮ್ಯಾಮ್, ಕೇಳ್ತಾರೆ. ಏನು ಅದಿಶ ಎಂದರೆ ಯಾವುದು ಪರಿಮಾಣವನ್ನು ಹೊಂದಿರುತ್ತೆ, ಯಾವುದು ದಿಕ್ಕನ್ನು ಹೊಂದಿರುವುದಿಲ್ಲ, ಅದನ್ನು ಅದಿಶ ಎಂದು ಕರೆಯುವರು. ಓಕೆ, ದಟ್ ಕೈಂಡ್ ಆಫ್ ಕಿಡ್ಸ್ ಆರ್ ದೇ. ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮಕ್ಕಳು ಏನಿರ್ತಾವಂತಂದ್ರೆ ಡೈರೆಕ್ಷನ್ ಯಾಕಿಲ್ಲ? ಯಾಕೆ ಡೈರೆಕ್ಷನ್ ಇಲ್ಲ ಅದಕ್ಕೆ ಹೇಳ? ಹಾಂ, ನಮಗೆ ಅಂಥ ಮಕ್ಕಳ ಬೇಕಾ ಡೈರೆಕ್ಷನ್ ಯಾಕಿಲ್ಲ ಅಂತ ಕೇಳು. ಹೌದು. ಹಾಂ, ಡೈರೆಕ್ಷನ್ ಯಾಕಿಲ್ಲ ಅಂತ ಕೇಳಿದ ಹುಡುಗ ಯಾರು ಅಂತಂದು ಹೇಳಿದ್ರೆ ವಿನೋದ. ಓಕೆ, ನಮ್ಮ ಆಫ್ಲೈನ್ ಕ್ಲಾಸಲ್ಲಿ ಒಬ್ಬನಿದ್ದಾನೆ ವಿನೋದ ಅಂತಂದೇಳಿ. ಓಕೆ, ಒಬ್ಬ ವಿನೋದ ಅಂತಕ್ಕಂಥ ಹುಡುಗ 4 ಮೀಟರ್ ದೂರ ಚಲಿಸ್ತಾನೆ. ಹೌದು. ಅದೇ ದಿಕ್ಕಿನಲ್ಲಿ 3 ಮೀಟರ್ ದೂರವನ್ನು ಚಲಿಸ್ತಾನೆ. ಫಸ್ಟ್ 4 ಮೀಟರ್ ಚಲಿಸಿದ್ನ, ಅದೇ ದಿಕ್ಕಿನಲ್ಲಿ ಏನು ಮಾಡ್ತಾನೆ? 3 ಮೀಟರ್ ಚಲಿಸ್ತಾನೆ. ಹಾಗಾದರೆ ವಿನೋದನು ಚಲಿಸಿದ ಒಟ್ಟು ದೂರವೆಷ್ಟು? ಎಷ್ಟು ರೀ ಮ್ಯಾಮ್? 7 ಮೀಟ್ರಾ? ಇಲ್ಲಿ 4 ಮೀಟರ್, ಇಲ್ಲಿ 3 ಮೀಟರ್, ಟೋಟಲ್ 7 ಮೀಟರ್. ಓಕೆ, ವಿನೋದನು 4 ಮೀಟರ್ ಈ ದಿಕ್ಕಿನಲ್ಲಿ ಚಲಿಸಿ 3 ಮೀಟರ್ ಈ ದಿಕ್ಕಿನಲ್ಲಿ ಚಲಿಸಿದಾಗ ವಿನೋದ ಚಲಿಸಿದ ಒಟ್ಟು ದೂರವೆಷ್ಟು ಕೇಳಿದ್ರೆ ಎಷ್ಟು ಹೇಳ್ತೀರಾ? 7 ಮೀಟರ್ ಮ್ಯಾಮ್. 7 ಮೀಟರ್. ಓಕೆ, ನೋ ಪ್ರಾಬ್ಲಮ್.
ವಿನೋದ 4 ಮೀಟರ್ ಈ ಕಡೆ ಚಲಿಸ್ತಾನೆ, ಈ ದಿಕ್ಕಿನಲ್ಲಿ ಚಲಿಸ್ತಾನೆ. ಹೌದು, ಅವನು ಎಕ್ಸ್ ಗರ್ಲ್ ಫ್ರೆಂಡ್ ಎದುರಿಗೆ ಬಂದ್ಬಿಡ್ತಾಳೆ. ಸೊ ಏನು ಮಾಡ್ತಾನೆ ಅಂದರೆ ಅದೇ ದಿಕ್ಕಿನಲ್ಲಿ ಹೊಳ್ಳಿ 3 ಮೀಟರ್ ಬರ್ತಾನೆ. ಅವನ ಗರ್ಲ್ ಫ್ರೆಂಡ್ ಎಕ್ಸ್ ಗರ್ಲ್ ಫ್ರೆಂಡ್ ಬಂದಿದ್ದಕ್ಕೆ ಅದೇ ದಿಕ್ಕಿನಲ್ಲಿ ಹೊಳ್ಳಿ 3 ಮೀಟರ್ ಬಂದ್ಬಿಡ್ತಾನೆ. ಹಾಗಾದರೆ ವಿನೋದ ಚಲಿಸಿದ ಒಟ್ಟು ದೂರ ಎಷ್ಟಾಗಿರ್ತಕ್ಕಂಥದ್ದು? 7 ಮೀಟರ್ ಆಗಿರ್ತಕ್ಕಂಥದ್ದು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಇಲ್ಲೂ ವಿನೋದ ಎಷ್ಟು ಚಲಿಸಿದ, ಒಟ್ಟಾರೆ ಚಲಿಸಿದ ದೂರ ಎಷ್ಟು? 7 ಮೀಟರ್. ಇಲ್ಲಿ ವಿನೋದ ಚಲಿಸಿದ ಒಟ್ಟು ದೂರ 7 ಮೀಟರ್. ಇಲ್ಲೂ ಎಷ್ಟು? ಈ ದಿಕ್ಕಿನಲ್ಲಿ ಹೋದ, ಇಲ್ಲಿಂದ ಈ ದಿಕ್ಕಿನಲ್ಲಿ ಹೋದ, ಇದೇ ಸೇಮ್ ದಿಕ್ಕಲ್ಲಿ ಕಂಟಿನ್ಯೂ. ಇಲ್ಲಿ ಹೋದ, ಈ ದಿಕ್ಕಲ್ಲಿ ಬಂದ, ಈ ದಿಕ್ಕಲ್ಲಿ ಹೋದ. ಹಾಗಾದ್ರೆ ದಿಕ್ಕಿಲ್ವಾ ಇಲ್ಲಿ? ಡೈರೆಕ್ಷನ್ ಇಲ್ಲೇನ್ರಿ? ಡೈರೆಕ್ಷನ್ ಈಸ್ ದೇರ್, ಡೈರೆಕ್ಷನ್ ಈಸ್ ದೇರ್. ಆದರೆ ಡೈರೆಕ್ಷನ್ ಎಫೆಕ್ಟ್ ಮಾಡ್ತಾ ಇಲ್ಲ. ಡೈರೆಕ್ಷನ್ ಯಾವುದೇ ಪರಿಣಾಮವನ್ನು ಬೀರ್ತಾ ಇಲ್ಲ. ನೋ ಎಫೆಕ್ಟ್. ಹೌದು, ಇಲ್ಲೂ 7 ಮೀಟ್ರೆ, ಒಟ್ಟಾರೆ ಚಲಿಸಿದ್ದೆಷ್ಟು? 7 ಮೀಟರ್. ಒಟ್ಟಾರೆ ಚಲಿಸಿದ್ದೆಷ್ಟು? 7 ಮೀಟರ್. ಒಟ್ಟಾರೆ ಚಲಿಸಿದ್ದೆಷ್ಟು? ಹಾಗಾದರೆ ನೋ ಎಫೆಕ್ಟ್ ಆನ್ ಟೋಟಲ್ ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಮೇಲೆ ಡೈರೆಕ್ಷನ್ ಯಾವುದೇ ಎಫೆಕ್ಟ್ ಬೀಳ್ತಾ ಇಲ್ಲ. ಹೀಗಾಗಿ ಅದಕ್ಕೇನು ಕರಿತಾ ಇದ್ದೀವಿ ಅಂತಂದರೆ ನೋ ಡೈರೆಕ್ಷನ್. ಯಾವುದೇ ದಿಕ್ಕಿಲ್ಲ ಅಂತಲ್ಲ ರೀ, ದಿಕ್ಕಿದೆ. ದಿಕ್ಕು ಏನು ಮಾಡ್ತಾ ಇಲ್ಲ, ಪೂರ್ತಿ ಟೋಟಲ್ ಚಲಿಸಿದ ದೂರದ ಮೇಲೆ ಪರಿಣಾಮವನ್ನು ಬೀರ್ತಾ ಇಲ್ಲ. ನೋ ಎಫೆಕ್ಟ್ ಆನ್ ಟೋಟಲ್ ಡಿಸ್ಟೆನ್ಸ್ ಟ್ರಾವಲ್ಡ್. ಹೀಗಾಗಿ ಅದಕ್ಕೇನಂತ ಕರಿತೀವಿ ಅಂದರೆ ಅದಿಶಾ. ಅದಿಶಾ. ಡೈರೆಕ್ಷನ್ ಇಸ್ ನಾಟ್ ಅಫೆಕ್ಟಿಂಗ್ ಆನ್ ಟೋಟಲ್ ಡಿಸ್ಟೆನ್ಸ್. ಡೈರೆಕ್ಷನ್ ಏನು ಮಾಡ್ತಾ ಇಲ್ಲ ಅಂತಂದರೆ ಯಾವುದೇ ಎಫೆಕ್ಟನ್ನು, ಯಾವುದೇ ಪರಿಣಾಮವನ್ನು ಬೀರ್ತಾ ಇಲ್ಲ. ಅದಕ್ಕೆ ಅದಿಶಾ ಅಂತಂದು ಹೇಳಿ ಕರಿತೀವಿ. ಯಾಕೆ ಅದಿಶಾ ಅಂತಂದು ಹೇಳಿ ಗೊತ್ತಾಯ್ತಾ? ಓಕೆ ಮ್ಯಾಮ್, ಗೊತ್ತಾಯ್ತು. ಹೌದು, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದು ಹೇಳಿದ್ರೆ ಟೋಟಲ್ ಎಷ್ಟು ಹೋದ? 4 3 7, 4 3 7, 4 3 7. ಓಕೆ, ಟೋಟಲ್ ಡಿಸ್ಟೆನ್ಸ್ ಏನು ಮಾಡಿದೆ? ಸಿಂಪಲ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದೆ? 7 ಮೀಟರ್. ಆಲ್ 3 ಕಂಡೀಷನ್, ಆಲ್ 3 ಕಂಡೀಷನ್ಸಲ್ಲಿ 3 ಏನಾಗಿರ್ತಕ್ಕಂಥದ್ದು 7 ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ದ ಅಂತ ಹೇಳಿದೆ. ಎಸ್ ಮ್ಯಾಮ್, ಹೇಳಿದ್ರು. ಹೌದಾ? ಹಾಗಾದರೆ ಇದು ಎಂಥ ಎಡಿಷನ್ನು? ಯಾವ ರೀತಿ ಆಗಿರ್ತಕ್ಕಂತಹ ಸಿಂಪಲ್ ಆಲ್ಜಿಬ್ರಿಕ್ ಎಡಿಷನ್. ಇದು ಸರಳ ಕೂಡಿಸುವಿಕೆಯ ನಿಯಮ. ಓಕೆನಾ? ಎಸ್ ಮ್ಯಾಮ್, ಸಿಂಪಲ್ ಆಲ್ಜಿಬ್ರಿಕ್ ಎಡಿಷನ್ ಇದು. ಓಕೆನಾ? ಎಸ್ ಮ್ಯಾಮ್. ಓಕೆ, ಹಾಗಾದರೆ ಅದಿಶಕ್ಕೆ ಏನಿದೆ? ಪರಿಮಾಣ ಇರ್ತಕ್ಕಂಥದ್ದು, ಆದರೆ ಡೈರೆಕ್ಷನ್ ಇಲ್ಲ. ಡೈರೆಕ್ಷನ್ ಇದೆ, ಅದ್ರ ಎಫೆಕ್ಟ್ ಮಾಡ್ತಾ ಇಲ್ಲ. ಡೈರೆಕ್ಷನ್ ಏನು ಮಾಡ್ತಾ ಇಲ್ಲ? ಎಫೆಕ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಅದನ್ನೇನಂತ ಕರಿತೀವಿ? ಅದಿಶ ಅಂತ ಹೇಳಿ ಕರಿತಕ್ಕಂಥದ್ದು. ಇದು ಒನ್ ಮೋರ್ ನಿಯಮವನ್ನು ಏನು ಮಾಡುತ್ತೆ ಅಂತಂದರೆ ಫಾಲೋ ಮಾಡುತ್ತೆ. ಯಾವುದದು ಅಂದರೆ ಸಿಂಪಲ್ ಆಲ್ಜಿಬ್ರಿಕ್ ಅಡಿಷನ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಓಕೆ, ದಿಸ್ ಇಸ್ ಅಬೌಟ್ ಏನು ಅಂತಂದು ಹೇಳಿದ್ರೆ ಅದಿಶ ಅಂತಂದು ಹೇಳಿ ಕರಿತಕ್ಕಂಥದ್ದು. ಲೆಟ್ಸ್ ಸದಿಶ ಎಕ್ಸಾಂಪಲ್ ಕೊಡೋಣ. ಏನು ಅಂತಂದು ಹೇಳಂದ್ರೆ ಅದಿಶಕ್ಕೆ ಉದಾಹರಣೆಗಳನ್ನು ಕೊಡ್ರಿ ಅಂತಂದು ಹೇಳಂದ್ರೆ, ಹೌದು, ಯಾವ್ಯಾವ ಉದಾಹರಣೆಗಳನ್ನು ಕೊಡ್ತೀರಿ? ಸ್ಪೀಡ್. ಎಸ್ ಮ್ಯಾಮ್, ಸ್ಪೀಡ್, ಮಾಸ್ ರಾಶಿ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಟೈಮ್ ಆಗಿರ್ಬೋದು. ಹೌದಾ? ಹೌದು. ಇದಕ್ಕೆ ಅದಿಶಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಯಾವುದು ಅಂತಂದು ಹೇಳಿದ್ರೆ ನನ್ನ ವೇಟು, ನನ್ನ ತೂಕ, ನನ್ನ ರಾಶಿ ಎಷ್ಟಿದೆ ಅಂತಂದು ಹೇಳಿದ್ರೆ 60 kg. ಮ್ಯಾಮ್ ಇಲ್ಲ 70 kg ಅಂತ ತಿಳ್ಕೊಳ್ರ, ಅದ್ರಾಗ ಏನೈತಿ? ಹೌದು, ಸೊ 70 kg ಐತಿ ಅಂತ ಅಂದ್ಕೊಳ್ಳೋಣ. ಹೌದು, ನಾನು ನಿಂತ್ಕೊಂಡ್ರು 70 kg. ಓಕೆ, ನಾ ಈ ಡೈರೆಕ್ಷನ್ ಹೋದ್ರು 70 kg, ಡನ್. ನಾ ಈ ಡೈರೆಕ್ಷನ್ನಾಗ ಬಂದ್ರು 70 kg, ಡನ್. ನಾ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದ್ರು 70 kg, ಡನ್. ಡೈರೆಕ್ಷನ್ ಏನಾದರೂ ನನ್ನ ಮಾಸ್ ಮೇಲೆ ಎಫೆಕ್ಟ್ ಮಾಡತೈತಿ? ಇಲ್ಲ. ಡೈರೆಕ್ಷನ್ ಈಸ್ ದೇ, ಬಟ್ ಇಟ್ ಈಸ್ ನಾಟ್ ಅಫೆಕ್ಟಿಂಗ್. ಅದಕ್ಕೇನಂತ ಕರಿತೀವಿ ಅಂತಂದು ಹೇಳಂದರೆ ಅದಿಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಂಡೇನಿ, ಅರ್ಥ ಆಗಲೇಬೇಕು. ಹೌದು, ಎಕ್ಸಾಂಪಲ್ಸ್ ಯಾವ್ಯಾವ ಇದ್ದಾವೆ ಅಂತಂದು ಹೇಳಿ ಕೊಟ್ಟಿದ್ದೀನಿ. ಎಸ್ ಮ್ಯಾಮ್, ಕೊಟ್ಟಿದ್ದೀನಿ. ಹೌದು, ಇನ್ನು ವೆಕ್ಟರ್ ಕ್ವಾಂಟಿಟಿಗೆ ಬರೋಣ. ವೆಕ್ಟರ್ ಕ್ವಾಂಟಿಟಿ. ಎಸ್, ಸದಿಶ ಪರಿಮಾಣ. ಓಕೆ, ವಾಟ್ ಈಸ್ ಸದಿಶ? ಯಾವುದಕ್ಕೆ ಸದಿಶ ಅಂತಂದು ಹೇಳಿ ಕರಿತೀವಿ ನಾವು? ವಿಚ್ ಈಸ್ ಕಾಲ್ಡ್ ಆಸ್ ಸದಿಶ. ಅದರಲ್ಲಿ ಏನಿದೆ ರೀ ಮ್ಯಾಮ್? ಯಾವುದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ? ಎಸ್, ಪರಿಮಾಣವನ್ನು ಹೊಂದಿರತಕ್ಕಂಥದ್ದು. ಎಸ್, ಪರಿಮಾಣ ಇದೆ, ಅಗ್ರಿ ಆಗೋಣ. ಯಾವುದಕ್ಕೆ ಡೈರೆಕ್ಷನ್ ಇದೆ? ದಿಕ್ಕಿದೆ. ಓಕೆ, ದಿಕ್ಕಿದೆ, ಅದಕ್ಕೆ ಸದಿಶ ಅಂತಂದು ಹೇಳಿ ಕಾರಣ. ಸದಿಶ ಅಂದರೆ ದಿಕ್ಕಿದೆ. ಹೌದಾ? ಹೆಂಗೆ ದಿಕ್ಕಿದೆ?
ವಿನೋದ ಏನು ಮಾಡ್ತಾ ಇದ್ದಾನೆ ಅಂದರೆ 4 ಮೀಟರ್ ಈ ದಿಕ್ಕಿನಲ್ಲಿ ಚಲಿಸ್ತಾನೆ, ಅದೇ ದಿಕ್ಕಿನಲ್ಲಿ 3 ಮೀಟರ್ ಚಲನೆಯನ್ನು ಕೊಡ್ತಾನೆ. ಹಾಗಾದರೆ ವಿನೋದನ ಒಟ್ಟು ಸ್ಥಾನ ಪಲ್ಲಟವೆಷ್ಟು? ಐ ಆಮ್ ಆಸ್ಕಿಂಗ್ ಸ್ಥಾನ ಪಲ್ಲಟ. ಡಿಸ್ಪ್ಲೇಸ್ಮೆಂಟ್ ಅನ್ನು ಕೇಳ್ತಾ ಇದ್ದೀನಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಯಾವುದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರೀತಕ್ಕಂಥದ್ದು? ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್. ಹೌದು, ಪ್ರಾರಂಭ ಮತ್ತು ಅಂತಿಮದ ಮಧ್ಯದ ಏನಾಗಿರ್ತಕ್ಕಂಥದ್ದು ಅಂದರೆ ಚಿಕ್ಕ ಚಲಿಸಿದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅದಕ್ಕೆ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಸ್ಥಾನ ಪಲ್ಲಟ ಅಂತಂದು ಹೇಳಿ ಕರೀತಕ್ಕಂಥದ್ದು. ಐ ಆಮ್ ಆಸ್ಕಿಂಗ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆತ್ರಿ ಮ್ಯಾಮ್? 7 ಮೀಟರ್. ಅಗ್ರಿ? ಎಸ್ ಮ್ಯಾಮ್, ಅಗ್ರಿ. ಹೌದು, ಡಿಸ್ಪ್ಲೇಸ್ಮೆಂಟ್. ಲೆಟ್ ಮಿ ಎಕ್ಸ್ಪ್ಲೈನ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ಹೇಳೋಣ. ವಿನೋದ ಏನು ಮಾಡ್ತಾ ಇದ್ದಾನೆ ಅಂದರೆ ಮ್ಯಾಥ್ಸ್ ಗುರು ಕೋಚಿಂಗ್ ಸೆಂಟರ್ಗೆ ಬರ್ತಾ ಇದ್ದಾನೆ. ಓಕೆ, ಬರಬೇಕು ಅಂತಂದು ಹೇಳಿದ್ರೆ ಮನೆಯಿಂದಾದರೂ ಬರ್ಬೋದು ಅಥವಾ ಪಿ ಜಿಯಿಂದಾದರೂ ಬರ್ಬೋದು. ಓಕೆ, ಹಾಸ್ಟೆಲಿಂದಾದರೂ ಬರ್ಬೋದು, ಬೇರೆ ನಿಮ್ಮದು ಏನೇನು ಇರ್ತವೆ ತಂಗು ತಾಣಗಳು ಅಲ್ಲಿಂದ ಬರ್ಬೋದು. ಹೌದಾ? ಅಲ್ಲಿಂದ ತನ್ನ ಪಿ ಜಿಯಿಂದ ಹೊರಟಂತಹ ವಿನೋದನು ಏನು ಮಾಡ್ತಾನೆ ಅಂದರೆ ದೇವಸ್ಥಾನಕ್ಕೆ ಬರ್ತಾನೆ, ಟೆಂಪಲ್ಗೆ. ಯಾಕೆ? ದೇವಸ್ಥಾನದಲ್ಲಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದರೆ ದೇವ್ರು ಇರ್ತಾನೆ ಅಂತಂದು ಹೇಳಿ. ಓಕೆ, ದೇವರು. ಓಕೆ, ನೆಕ್ಸ್ಟ್ ಅಲ್ಲಿಂದ ವಿನೋದ ಏನು ಮಾಡ್ತಾನೆ ಅಂತಂದು ಹೇಳಂದ್ರೆ ಗುರುದತ್ ಭವನಿಗೆ ಬರ್ತಾನೆ. ಏದಕ್ಕೆ ಅಂತಂದರೆ ಉಪ್ಪಿಟ್ಟು ತಿನ್ನಲಿಕ್ಕೆ. ಹೌದು, ಉಪ್ಪಿಟ್ಟು ತಿಂದಂತಹ ವಿನೋದ ಏನು ಮಾಡ್ತಾನೆ ಅಂತಂದು ಹೇಳಂದ್ರೆ ತನ್ನ ಒಬ್ಬ ಫ್ರೆಂಡ್ ರೂಮಿಗೆ ಹೋಗ್ತಾನೆ. ಹೌದು, ಫ್ರೆಂಡ್ ರೂಮಿಗೆ ಹೋದಂತಹ ವಿನೋದ ಏನು ಮಾಡ್ತಾನೆ ಅಂದರೆ ದಾರಿಯಲ್ಲಿ ತನ್ನ ಗರ್ಲ್ ಫ್ರೆಂಡನನ್ನು ಭೇಟಿಯಾಗುವನು. ಹೌದಾ? ಗರ್ಲ್ ಫ್ರೆಂಡ್ ಯಾರಂತ ಗೊತ್ತಿಲ್ಲ ನನಗೆ, ಎಕ್ಸ್ ಇದ್ದಾಳ ಪ್ರೆಸೆಂಟ್ ಇದ್ದಾಳ ಅಂತ ಹೇಳಿ, ಬಟ್ ಗರ್ಲ್ ಫ್ರೆಂಡನ್ನು ಭೇಟಿ ಆಗ್ತಾನೆ. ಓಕೆ, ಭೇಟಿಯಾದಂತಹ ವಿನೋದ ಏನು ಮಾಡ್ತಾನೆ ಅಂತಂದು ಹೇಳಂದ್ರೆ ಇಲ್ಲಿಂದ ಇಲ್ಲಿಗೆ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ನಮ್ಮ ಒಂದು ಮ್ಯಾಥ್ಸ್ ಗುರು ಅಕಾಡೆಮಿಗೆ ಬರ್ತಾನೆ. ಓಕೆ, ಬರಲಿ, ಏನು ತೊಂದರೆ ಇಲ್ಲ. ಹೌದು, ಸೊ ದಿಸ್ ಈಸ್ ಡಿಸ್ಟೆನ್ಸ್ ಆ್ಯಂಡ್ ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್. ಇದೇನಾಗಿರ್ತಕ್ಕಂಥದ್ದು ಡಿಸ್ಪ್ಲೇಸ್ಮೆಂಟ್. ದಿಸ್ ಈಸ್ ಇನಿಷಿಯಲ್ ವ್ಯಾಲ್ಯೂ, ಇದು ಪ್ರಾರಂಭಿಕ, ಇದೇನಾಗಿರ್ತಕ್ಕಂಥದ್ದು ಅಂತಿಮ ಫೈನಲ್. ಹೌದು, ಮ್ಯಾಮ್ ಇಲ್ಲೇ ತಂದು ಸೇರಿಸಿದ್ರೆ ಇಲ್ಲಿ ತಂದು ಸೇರಿಸಿದ್ರೆ ಅಂದರೆ ಡಿಸ್ಪ್ಲೇಸ್ಮೆಂಟ್ 0 ಆಯ್ತು. ಅಗೇನ್ ಇನಿಷಿಯಲ್ ಫೈನಲ್ ಸೇಮ್ ಆಗೋದ್ರಿಂದ 0. ಹೌದಾ? ಇಲ್ಲೇ ಬಂದು ಕೊಡ್ತಾ ಅಂತಂದು ಹೇಳಿದ್ರೆ ಓಕೆ, ಇನಿಷಿಯಲ್ ಪಾಯಿಂಟ್ ಈಸ್ ದೇರ್, ಫೈನಲ್ ಪಾಯಿಂಟ್ ಈಸ್ ದೇರ್. ಓಕೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಡಿಸ್ಪ್ಲೇಸ್ಮೆಂಟ್. ಈಗ ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದು, ಹಿಂಗೆ ಬರೋದು. ಇದು ಇಲ್ಲಿ ತಗೊಳ್ಳೋದೇನು? ಶಾರ್ಟೆಸ್ಟ್ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಇನಿಷಿಯಲ್, ಇಟ್ಸ್ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಅಂತ ಹೇಳಿ ಕರಿತೀವಿ. ಓಕೆ, ಎಸ್ ಮ್ಯಾಮ್. ಓಕೆ. ದೆನ್ ಈಗ ವಿನೋದ ಏನು ಮಾಡಕತ್ತಾನ ಅಂತಂದು ಹೇಳಂದ್ರೆ 4 ಮೀಟರ್ ಈ ದಿಕ್ಕಿನಲ್ಲಿ ಹೋಗ್ತಾನೆ. ಎಸ್ ಮ್ಯಾಮ್. 3 ಮೀಟರ್ ಈ ದಿಕ್ಕಿಗೆ ಬರ್ತಾನೆ. ಹಾಗಾದರೆ ವಿನೋದನ ಒಟ್ಟು ಸ್ಥಾನ ಪಲ್ಲಟವೆಷ್ಟು? ಐ ಆಮ್ ಆಸ್ಕಿಂಗ್ ಡಿಸ್ಪ್ಲೇಸ್ಮೆಂಟ್. ದೆನ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಪುನಃ ಇಲ್ಲಿ ಏನಾಗ್ತಕ್ಕಂಥದ್ದು? ದಿಸ್ ಈಸ್ ಇನಿಷಿಯಲ್ ಪಾಯಿಂಟ್, ದಿಸ್ ಈಸ್ ಫೈನಲ್ ಪಾಯಿಂಟ್. ನೌ ಡ್ರಾ ದ ಲೈನ್. ಹೌದು, ಈಗ ನಾವು ಕ್ಯಾಲ್ಕುಲೇಷನ್ 4 + 3 7 ಅಂತ ಹೇಳ್ತೀವಿ. ನೋ, ದಟ್ಸ್ ಅ ರಾಂಗ್ ಥಿಂಗ್. ಈಗ ನಾವೇನು ಮಾಡ್ತೀವಿ ಅಂತಂದು ಹೇಳಿದ್ರೆ ಪೈಥಾಗೋರಸ್ನ ನಿಯಮವನ್ನು ಅಪ್ಲೈ ಮಾಡ್ತೀವಿ. ಎಸ್ ಮ್ಯಾಮ್, ಪೈಥಾಗೋರಸ್ ರೂಲ್ ಅಪ್ಲೈ ಮಾಡಿರಿ. ಅಥವಾ ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಯೂಸ್ ಮಾಡ್ತೀವಿ. ಅಥವಾ ಏನು ಯೂಸ್ ಮಾಡ್ತೀರಿ? ವೆಕ್ಟರ್ ಲಾ ಆಫ್ ಎಡಿಷನ್. ವೆಕ್ಟರ್ ಲಾ ಆಫ್ ಎಡಿಷನ್ ಅಂತಂದ್ರೆ ಸದಿಶದ ಕೂಡುವಿಕೆಯ ನಿಯಮ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸದಿಶದ ಕೂಡುವಿಕೆಯ ನಿಯಮ. ಓಕೆ, ಎಸ್ ಮ್ಯಾಮ್. ಎಷ್ಟಾಗುತ್ತೆ? 5 ಮೀಟರ್ ಆಗುತ್ತೆ. ಹೆಂಗೆ? ಐ ಆಮ್ ನಾಟ್ ಅ ಮ್ಯಾಥ್ಸ್ ಟೀಚರ್. ನಾನು ಮ್ಯಾಥ್ಸ್ ಟೀಚರ್ ಅಲ್ಲ, ಯು ಆಸ್ಕ್ ಯುವರ್ ಮ್ಯಾಥ್ಸ್ ಟೀಚರ್. ಓಕೆ, ಹೌದು ಮ್ಯಾಮ್, ಇಲ್ಲಿ ಹೇಳಿದ್ರಲ್ರಿ 5 ಮೀಟರ್ ಅಂತ. ಪೈಥಾಗೋರಸ್ ರೂಲ್ ಸಿಂಪಲ್ ಅದ, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ. ಓಕೆ, ಪೈಥಾಗೋರಸ್ ಸಿಂಪಲ್ ರೂಲ್ ಅದ, ನೀವು ಮಾಡಿಕೊಡ್ರಿ, ಸ್ಕ್ವೇರ್ ರೂಟ್ ಹಾಕಿ ಮಾಡಿಕೊಟ್ರೆ 5 ಮೀಟರ್ ಬರ್ತದೆ. ಓಕೆ, ದೆನ್ ಇಲ್ಲಿ ಎಷ್ಟು ಬಂತು? ಟೋಟಲ್ ಡಿಸ್ಪ್ಲೇಸ್ಮೆಂಟು 7. ಇಲ್ಲಿ ಎಷ್ಟು ಬಂತು? 5 ಮೀಟರ್. ಹಾಗಾದರೆ ಡೈರೆಕ್ಷನ್ ಏನಾದರೂ ಎಫೆಕ್ಟ್ ಮಾಡಕತ್ತೈತಿ? ಎಸ್ ಮ್ಯಾಮ್, ಅಫ್ಕೋರ್ಸ್ ಡೈರೆಕ್ಷನ್ ಎಫೆಕ್ಟಿವ್. ಇಲ್ಲಿ ಏನಾಗ್ತಾ ಇದೆ? ದಿಕ್ಕು ತನ್ನ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಇದಕ್ಕೆ ಏನಂತ ಕರಿತೀನಿ ನಾನು ಅಂತಂದು ಹೇಳಂದ್ರೆ ಸದಿಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಸದಿಶ. ಯಾಕೆ ಸದಿಶ ಅಂತಂದು ಹೇಳಿ ಕರಿತೀವಿ ಅಂತಂದು ಹೇಳಿ ಗೊತ್ತಾಯ್ತಾ? ಸದಿಶ ಅದು ದಿಕ್ಕನ್ನು ಹೊಂದಿದೆ ಅಂತಂದು ಹೇಳಂದ್ರೆ ಅದ್ರ ಮೇಲೆ ಏನಾಗ್ತಾ ಇದೆ ಅಂತಂದು ಹೇಳಂದ್ರೆ
ಡೈರೆಕ್ಷನ್ ಎಫೆಕ್ಟ್ ಮಾಡ್ತಾ ಇದೆ, ದಿಕ್ಕು ಅದರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಅದಕ್ಕೆ ಏನಂತ ಕರಿತೀನಿ ನಾನು ಅಂತಂದು ಹೇಳಿದ್ರೆ ಸದಿಶ ಅಂತಂದು ಹೇಳಿ ಕರಿತೀನಿ ಹೊರತು ಅದೀಶದಲ್ಲಿ ಏನಾಗಿತ್ತು, ಸ್ಕೆಲಾರಲ್ಲಿ ಏನಾಗಿರ್ತಕ್ಕಂಥದ್ದು ಡೈರೆಕ್ಷನ್ನು ಎಫೆಕ್ಟ್ ಮಾಡ್ತಾ ಇರಲಿಲ್ಲ. ಆಲ್ ದ ಟೈಮ್ ವಿನೋದ ಎಷ್ಟು ಚಲಿಸಿದ್ದ 7 ಮೀಟ್ರೆ. ಹೌದಾ, ಇಲ್ಲೇನಾಯ್ತು, ಡೈರೆಕ್ಷನ್ ಈಸ್ ಅಫೆಕ್ಟಿಂಗ್, ದಿಕ್ಕು ಅವನ ಚಲನೆಯ ಮೇಲೆ ತನ್ನ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಅದೇನಾಗಿರ್ತಕ್ಕಂಥದ್ದು ಸದಿಶ ಆಗಿರ್ತಕ್ಕಂಥದ್ದು. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೆ. ಎಸ್ ಮ್ಯಾಮ್, ಇದು ಏನು ಮಾಡ್ತಾ ಇದೆ ಇಲ್ಲಿ, ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇದೆ, ಸದಿಶದ ಕೂಡುವಿಕೆ ನಿಯಮವನ್ನು ಅನುಸರಿಸ್ತಾ ಇದೆ. ಎಸ್ ಹೌದು, ಅದೀಶ ಅಂತ ಕರಿಬೇಕು ಅಂತಂದು ಹೇಳಂದ್ರೆ ಮೂರು ಒಂದು ಏನಾಗಿರಬೇಕು, ಪರಿಣಾಮವನ್ನು ಹೊಂದಿರಬೇಕು, ಒಂದು ದಿಕ್ಕನ್ನು ಹೊಂದಿರಬಾರ್ದು, ಅದ್ರ ಜೊತೆಗೆ ಸಿಂಪಲ್ ಆಲ್ಜಿಬ್ರಿಕ್ ಎಡಿಷನ್ ಅನ್ನು ಫಾಲೋ ಮಾಡಬೇಕು. ಸದಿಶ ಅಂತಂದು ಹೇಳಂದ್ರೆ ಇಲ್ಲಿ ಏನಾಗಿರಬೇಕು, ಪರಿಮಾಣ ಇರಬೇಕು, ಮ್ಯಾಗ್ನಿಟ್ಯೂಡ್ ಇರಬೇಕು, ಅದ್ರ ಜೊತೆಗೆ ಡೈರೆಕ್ಷನ್ ಇರಬೇಕು, ಜೊತೆಗೆ ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡಬೇಕು. 3 ನಿಯಮಗಳನ್ನು ಫಾಲೋ ಮಾಡಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಅದೀಶ ಮತ್ತು ಸದಿಶ ಅಂತಂದು ಹೇಳಿ ಕರಿತಕ್ಕಂಥದ್ದು. ಸ್ಕೂಲ್ ಮಕ್ಕಳಿಗೆ ಎರಡೇ, ಒಂದು ಮ್ಯಾಗ್ನಿಟ್ಯೂಡು, ಒಂದು ಡೈರೆಕ್ಷನ್. ನೀವು ಸ್ಕೂಲ್ ಮಕ್ಕಳನ್ನು ದಾಟಿ ಬಂದಿರತಕ್ಕಂಥವ್ರು ಸ್ಕೂಲ್ ಮಕ್ಕಳಿಗೆ ಏನಾಗೋರು ಅಂತಂದು ಹೇಳಂದ್ರೆ ಟೀಚರ್ಸ್ಗಳಾಗ್ತಕ್ಕಂಥವ್ರು. ಅದಕ್ಕೆ ಇದು ಎಕ್ಸ್ಟ್ರಾ 3rd ಎಡಿಷನ್ ನಿಮಗೆ ಹೇಳ್ತಕ್ಕಂಥದ್ದು. ಓಕೆ, ಡನ್. ಎಸ್ ಮ್ಯಾಮ್. ಮ್ಯಾಮ್ ಇದಕ್ಕೆ ಎಕ್ಸಾಂಪಲ್ ಕೊಡ್ರಿ ಮ್ಯಾಮ್. ತಗೋರಿ, ಅಫ್ಕೋರ್ಸ್ ಏನು ತೊಂದರೆ ಇಲ್ಲ. ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಎಕ್ಸಲರೇಷನ್. ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ, ಹೌದು, ಡಿಸ್ಪ್ಲೇಸ್ಮೆಂಟ್ ಇದಕ್ಕೆ ಎಕ್ಸಾಂಪಲ್ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ವೆಲಾಸಿಟಿ, ಎಕ್ಸಲರೇಷನ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ವೇಗ ಆಗಿರ್ಬೋದು, ಎಕ್ಸಲರೇಷನ್ ಆಗಿರ್ಬೋದು, ವೇಗೋತ್ಕರ್ಷ ಆಗಿರ್ಬೋದು, ಮೊಮೆಂಟಮ್, ಹೌದು. ಅಲ್ಲಿ ಏನು ಹೇಳಿದೆ ನಾನು, ಸದಿಶ ಅಂತ ಹೇಳಿದ, ಹೌದಾ. ಸಂವೇಗ ಏನಾಗಿರ್ತಕ್ಕಂಥದ್ದು ಸದಿಶ ಪರಿಣಾಮ. ಯಾಕೆ ಅಂತಂದು ಹೇಳಿದ್ರೆ ಇದಕ್ಕೆ ಮ್ಯಾಗ್ನಿಟ್ಯೂಡು ಇದೆ, ಡೈರೆಕ್ಷನು ಇದೆ. ಅದಕ್ಕೆ ಅದ್ರ ಜೊತೆಗೆ ಇದು ಏನು ಮಾಡ್ತಾ ಇದೆ, ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇದೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಫೋರ್ಸ್, ಹೌದು. ಬಲ, ವಾಟ್ ಈಸ್ ಬಲ? ಫೋರ್ಸ್ ಅಂತ ಹೇಳೋದು ಕರಿತೀವಿ ಪುಷ್ ಅಂಡ್ ಪುಲ್. ಅದಕ್ಕೆ ಏನಂತ ಕರಿತಕ್ಕಂಥದ್ದು ಬಲ. ಪುಷ್ ಈಸಿನ, ಪುಲ್ ಈಸಿನ, ಪುಷ್ ಈಸಿನ, ಪುಲ್ ಈಸಿನ. ಹೌದು, ಏನು ಮಾಡ್ತಕ್ಕಂಥದ್ದು ನೂಕುವಿಕೆ ಮತ್ತು ತಳ್ಳುವಿಕೆ ಅಂತಂದು ಹೇಳಿ ಕರಿತಕ್ಕಂಥದ್ದು ಎರಡು ಒಂದೇ ಅಲ್ಲ, ಡಿಫ್ರೆನ್ಸ್. ಪುಷ್ ಆ್ಯಂಡ್ ಪುಲ್. ದಿಸ್ ಈಸ್ ಪುಷ್ ಆ್ಯಂಡ್ ದಿಸ್ ಈಸ್ ಪುಲ್. ಹೌದು, ವಿಚ್ ಈಸ್ ಈಸಿಯರ್? ಫೋರ್ಸಲ್ಲಿ ಪುಷ್ ಈಸಿನ, ಪುಲ್ ಈಸಿನ? ಪುಲ್ ಈಸಿ. ಯಾಕೆ ಹೇಳಬೇಕು? ವೈ ಪುಲ್ಲಿಂಗ್ ಈಸ್ ಈಸಿ. ಹೌದು, ಹಾಂ. ಓಕೆ, ಡನ್. ಬೇಡ, ಬೇರೆ ಕಡೆ ಹೋಗೋದು ಬೇಡ, ಇದನ್ನಷ್ಟೇ ಹೇಳೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಅನ್ನು ಕೇಳ್ತೀನಿ. ಕರೆಂಟ್ ಈಸ್ ಎ ವಿದ್ಯುತ್ ಶಕ್ತಿ ಒಂದು, ವಿದ್ಯುತ್ ಶಕ್ತಿ ಒಂದು. ಹೌದು, ಸ್ಕೆಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ, ಸ್ಕೆಲಾರ್ ವೆಕ್ಟರ್. ಇಟ್ಸ್ ಅ ಸ್ಕೆಲಾರ್ ಕ್ವಾಂಟಿಟಿ. ಓಕೆ ಮ್ಯಾಮ್, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಸದಿಶ, ಓಕೆ. ಅದಿಶ, ಸದಿಶ. ಟೆನ್ಸರ್ ಕ್ವಾಂಟಿಟಿ, ಮೇಲಿನ ಯಾವುದೂ ಅಲ್ಲ. ನನ್ ಆಫ್ ದ ಅಬೋ. ನಮ್ಮ ಹುಡುಗರ ಫೇವ್ರೇಟ್ ಚಾಯ್ಸ್ ಇದು. ಹೌದು, ನಮ್ಮ ಹುಡುಗರ ಫೇವ್ರೇಟ್ ಚಾಯ್ಸ್, ಮೇಲಿನ ಯಾವುದೂ ಅಲ್ಲ. ಓಕೆ, ಯಾವ್ದು ಹೇಳ್ತೀರಾ ಇದಕ್ಕೆ ಉತ್ತರ? ಯಾವ್ದು ಹೇಳ್ತೀರಾ? ಎಲ್ಲ 10th ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥವ್ರು ಇದೀರಿ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ಹೌದು, 10th ಅಲ್ಲಿ ಏನಾಗ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಎಲೆಕ್ಟ್ರಿಸಿಟಿ ಪಾಠ ಮಾಡಬೇಕಾದ್ರೆ ಓಮ್ಸ್ ರೂಲ್ ಅಂತಂದು ಹೇಳಿ ಬರ್ತಕ್ಕಂಥದ್ದು, ಓಮ್ನ ನಿಯಮ ಅಂತಂದು ಹೇಳಿ ಕರೀತಕ್ಕಂಥದ್ದು. ಓಮ್ ರೂಲ್ ಏನು ಹೇಳುತ್ತೆ ಅಂತಂದು ಹೇಳಿದ್ರೆ ಕರೆಂಟಿಗೆ ಮ್ಯಾಗ್ನಿಟ್ಯೂಡು ಇದೆ, ಡೈರೆಕ್ಷನು ಇದೆ ಅಂತ ಹೇಳುತ್ತಾ? ಎಸ್ ಮ್ಯಾಮ್, ಅಫ್ಕೋರ್ಸ್. ಕರೆಂಟಿಗೆ ಏನಿದೆ ಅಂತ ಹೇಳುತ್ತೆ ಅಂದರೆ ಪರಿಣಾಮವೂ ಇದೆ, ಅದ್ರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಡೈರೆಕ್ಷನು ಇದೆ. ಸೊ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಮ್ಯಾಮ್. ಅದರಲ್ಲಿ ಏನಿದೆ? ಒಪ್ಕೊಳ್ಳೋಣ. ಹೌದು, ಹಾಂ. ಅದನ್ನು ದಾಟಿ ನಿಮಗೆ ಸಿಲೆಬಸ್ ಇದೆಯಲ್ಲ. ಎಸ್, ಬರೋಣ. ಹೌದು, ಕರೆಂಟು 4 ಮೀಟರ್ ಈ ದಿಕ್ಕಿನಲ್ಲಿ ಹೋಯ್ತು, ಇದೇ ದಿಕ್ಕಿನಲ್ಲಿ 3 ಮೀಟರ್ ಹೋಯ್ತು. ಒಟ್ಟು ವಿದ್ಯುತ್ ಚಲಿಸಿದ ದೂರ ಎಷ್ಟು? 7 ಮೀಟರ್. ಎಸ್ ಮ್ಯಾಮ್. ಹೌದು, ಕರೆಂಟು ಈ ಡೈರೆಕ್ಷನ್ನಲ್ಲಿ 4 ಮೀಟರ್ ಚಲಿಸ್ತಾ ಇದೆ, ಈ ಡೈರೆಕ್ಷನ್ನಲ್ಲಿ 3 ಮೀಟರ್ ಚಲಿಸ್ತಾ ಇದೆ. ಹಾಗಾದರೆ ಕರೆಂಟು ಚಲಿಸಿದ ಒಟ್ಟು ದೂರವೆಷ್ಟು? ಅಗೇನ್ ಪೈಥಾಗರಸ್ ರೂಲ್ ಹಾಕ್ತೀರಿ? ನೋ.
ಕರೆಂಟನ್ನು ಎಂದಾದರೂ ಪೈಥಾಗರಸ್ ರೂಲ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ದು ನೋಡಿರಿ? ಇಲ್ಲ. ನೋಡಿದ್ರೆ ನ್ಯೂಟನ್ ಸತ್ತು ಹೋಗ್ತಿದ್ದ. ಸೊ ಈ ಥರ ಕ್ಯಾಲ್ಕುಲೇಷನ್ ಯಾವುದೂ ಇಲ್ಲ ಇಲ್ಲಿ. ಹಾಗಾದರೆ ಟೋಟಲ್ ಎಷ್ಟು ಚಲಿಸ್ತು ಅಂತಂದು ಹೇಳಿದ್ರೆ 7 ಮೀಟರ್ ಚಲಿಸ್ತು ಅಂತ ಹೇಳ್ತೀರಿ. ಹಾಗಾದರೆ ಯಾವ ರೂಲನ್ನು, ಯಾವ ಒಂದು ನಿಯಮವನ್ನು ಫಾಲೋ ಮಾಡ್ತಾ ಇದೆ ಇದು? ಅದಿಶದ ಸಿಂಪಲ್ ಆಲ್ಜಿಬ್ರಿಕ್ ರೂಲನ್ನು, ಸರಳ ಕೂಡುವಿಕೆ ನಿಯಮವನ್ನು ಫಾಲೋ ಮಾಡ್ತಾ ಇದೆ, ಹೊರತಾಗಿ ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ಸದಿಶದ ಕೂಡುವಿಕೆ ನಿಯಮವನ್ನು ಫಾಲೋ ಮಾಡ್ತಾ ಇಲ್ಲ. ಬದಲಾಗಿ ಅದಿಶದ ಕೂಡುವಿಕೆಯಲ್ಲಿ ಏನು ಸರಳ ಕೂಡುವಿಕೆಯನ್ನು ಫಾಲೋ ಮಾಡ್ತಾ ಇದೆ ಕರೆಂಟು. ಹಾಗಾದರೆ ಸದಿಶನೋ ಅದಿಶನೋ? ನಾನೇನು ಹೇಳಿದೆ? 3 ನಿಯಮಗಳನ್ನು ಫಾಲೋ ಮಾಡಬೇಕು ಅಂದಾಗ ಮಾತ್ರ ಅದಕ್ಕೆ ಏನಂತ ಕರೀಲಿಕ್ಕಾಗ್ತದ? ಅದಿಶ ಮತ್ತು ಸದಿಶ ಅಂತಂದು ಹೇಳಿ ಕರೀಲಿಕ್ಕಾಗ್ತದ. ಇಲ್ಲಿ ಏನು ಮಾಡ್ತಾ ಇಲ್ಲ, ಸದಿಶ ಅಂತ ಹೇಳಬೇಕು ಅಂತ ಅಫ್ಕೋರ್ಸ್ ನಾನು ಹೇಳ್ತೀನಿ. ಒಂದು ನಿಮಿಷ. ಹೌದು, ಏನು ಮಾಡ್ತಾ ಇಲ್ಲ ಇದು ಅಂತಂದು ಹೇಳಂದ್ರೆ ಸದಿಶದ ಕೂಡುವಿಕೆ ನಿಯಮವನ್ನು, ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ದೆನ್ ಹೆಂಗೆ ಹೇಳ್ತೀರಾ ಇದು ಸದಿಶ ಅಂತಂದು ಹೇಳಿ? ಅದಿಶದ ಕೂಡುವಿಕೆ ನಿಯಮವನ್ನು ಫಾಲೋ ಮಾಡ್ತಾ ಇದೆ, ಸಿಂಪಲ್ ಆಲ್ಜಿಬ್ರಿಕ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇದೆ. ಎಸ್ ಮ್ಯಾಮ್. ಹಾಗಾದರೆ ಅದಿಶ ಅಂತ ಹಾಕೋಣ. ಅದಿಶ ಅಂತ ಹಾಕ್ಲಿಕ್ಕೆ ಅಲ್ಲಿ ಅದಿಶಕ್ಕೆ ಏನಿಲ್ಲ, ಡೈರೆಕ್ಷನ್ ಇಲ್ಲ. ಇದಕ್ಕೇನಿದೆ? ಡೈರೆಕ್ಷನ್ ಇದೆ. ಮತ್ತು ಏನು ಹಾಕೋಣ ಮ್ಯಾಮ್? ಇಟ್ಸ್ ಅ ಟೆನ್ಸರ್ ಕ್ವಾಂಟಿಟಿ. ಇದೇನಾಗಿರ್ತಕ್ಕಂಥದ್ದು ಅಂತಂತ ಹೇಳಿದ್ರೆ ಟೆನ್ಸರ್ ಕ್ವಾಂಟಿಟಿ ಆಗಿರ್ತಕ್ಕಂಥದ್ದು. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಇದು ಟೆನ್ಸರ್ ಕ್ವಾಂಟಿಟಿ ಆಗಿದೆ. ಹೌ ಮ್ಯಾಮ್? ಈಗ ಹೇಳಿದ್ನಲ್ಲ, ಏನು ಮಾಡ್ತಾ ಇದೆ ಇದು? ಏನು ಮಾಡ್ತಾ ಇದೆ? ಸದಿಶದ 2 ನಿಯಮಗಳನ್ನು ಫಾಲೋ ಮಾಡ್ತಾ ಇದೆ. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ಅಫ್ಕೋರ್ಸ್ ಸ್ಕೇಲಾರ್ಗೂ ಮ್ಯಾಗ್ನಿಟ್ಯೂಡ್ ಇದೆ. ಎಸ್, ಅಫ್ಕೋರ್ಸ್ ಮ್ಯಾಗ್ನಿಟ್ಯೂಡ್ ಇದೆ. ಇದಕ್ಕೆ ಡೈರೆಕ್ಷನ್ ಇದೆ. ಎಸ್, ಫಾಲೋ ಮಾಡ್ತಾ ಇದೆ. ಕರೆಂಟಿಗೆ ಡೈರೆಕ್ಷನ್ ಇದೆ. ಇದಕ್ಕೆ ಸ್ಕೇಲಾರ್ಗೆ ಏನಿಲ್ಲ ಅಂತಂದು ಹೇಳಿದ್ರೆ ನೋ ಡೈರೆಕ್ಷನ್ ಇಲ್ಲ, ಬಿಟ್ಬಿಡು. ಹೌದಾ? ಇದು ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡಬೇಕು. ಇದು ವೆಕ್ಟರ್ ಲಾ ಆಫ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ಬಟ್ ಇದೇನು ಮಾಡ್ತಾ ಇದೆ ಅಂದರೆ ಸ್ಕೇಲಾರ್ ಸಿಂಪಲ್ ಆಲ್ಜಿಬ್ರಿಕ್ ಎಡಿಷನ್ ಅನ್ನು ಫಾಲೋ ಮಾಡ್ತಾ ಇದೆ. ಸದಿಶ ಹಾಕ್ಲಾ ಅದಿಶ ಹಾಕ್ಲಾ? ಇಲ್ಲ. ನಾವು ಇಟ್ ಈಸ್ ಅ ಟೆನ್ಸರ್ ಕ್ವಾಂಟಿಟಿ. ಇದೇನಾಗಿರ್ತಕ್ಕಂಥದ್ದು ಅಂದರೆ ಟೆನ್ಸರ್ ಪರಿಣಾಮ ಆಗಿರ್ತಕ್ಕಂಥದ್ದು, ಟೆನ್ಸರ್ ಪರಿಮಾಣ ಆಗಿರ್ತಕ್ಕಂಥದ್ದು. ಎಸ್. ಹಾಗಾದರೆ ಯಾವುದಕ್ಕೆ ಟೆನ್ಸರ್ ಕ್ವಾಂಟಿಟಿ ಅಂತಂತ ಹೇಳಿ ಕರಿತೀವಿ? ವಿಚ್ ಬಿಹೇವ್ಸ್ ಲೈಕ್ ಸ್ಕೇಲಾರ್ ಆಸ್ ವೆಲ್ ಆಸ್ ವೆಕ್ಟರ್. ಯಾವ ಪರಿಮಾಣವು ಅದಿಶ ಮತ್ತು ಸದಿಶದ ಹಾಗೆ ವರ್ತಿಸುತ್ತದೆ. ಅದನ್ನು ಟೆನ್ಸರ್ ಪರಿಮಾಣ ಎಂದು ಕರೆಯಲಾಗುವುದು. ಇಟ್ ಈಸ್ ಕಾಲ್ಡ್ ಆಸ್ ಟೆನ್ಸರ್ ಕ್ವಾಂಟಿಟಿ. ಓಕೆ, ಅರ್ಥ ಆಯ್ತಾ? ಅದಕ್ಕೇನಂತ ಕರಿತೀವಿ ನಾವು ಅಂತಂದು ಹೇಳಂದ್ರೆ ಟೆನ್ಸರ್ ಕ್ವಾಂಟಿಟಿ ವಿಚ್ ಬಿಹೇವ್ಸ್ ಲೈಕ್ ಸ್ಕೇಲಾರ್ ಆಸ್ ವೆಲ್ ಆಸ್ the quantity which behaves like scalar as well as vector. That quantity is called as tensor quantity. ಅದಕ್ಕೇನಂತ ಕರಿತೀವಿ ನಾವು ಅಂದರೆ ಟೆನ್ಸರ್ ಪರಿಮಾಣ ಅಂತ ಹೇಳಿ ಕರಿತಕ್ಕಂಥದ್ದು. ಓಕೆ, ಡನ್. ಅರ್ಥ ಆಯಿತು ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಆಗಲೇಬೇಕು. ಹೌದಾ ಮ್ಯಾಮ್? ಟೆನ್ಸರಿಗೆ ಕರೆಂಟ್ ಒಂದೇ ಎಕ್ಸಾಂಪಲ್ ಆಗುತ್ತಾ? ನೋ. ಟೆನ್ಸರಿಗೆ ಒಂದೇ ಎಕ್ಸಾಂಪಲ್ ಆಗುತ್ತಾ? ಇಲ್ಲ. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವುದು? ಅನದರ್ ಎಕ್ಸಾಂಪಲ್ ಫಾರ್ ಟೆನ್ಸರ್ ಕ್ವಾಂಟಿಟಿ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಕೋನೀಯ ಸ್ಥಾನ ಪಲ್ಲಟ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಕೋನೀಯ ಸ್ಥಾನ ಪಲ್ಲಟ. ಓಕೆ, ಎಸ್ ಮ್ಯಾಮ್. ವಾಟ್ ಇಸ್ ದಿಸ್? ಹೌದು, ಡಿಸ್ಪ್ಲೇಸ್ಮೆಂಟ್. ಇದೇನಾಗ್ತಾ ಇದೆ? ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್. ಹೌದು, ಈ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಆಗ್ತಾ ಇದೆ ಆಂಗಲ್ ಅಲ್ಲಿ ಆಗ್ತಾ ಇದೆ, ಕೋನದಲ್ಲಿ ಆಗ್ತಾ ಇದೆ. ಅದಕ್ಕೆ ಏನಂತ ಕರಿತೀನಿ? ಕೋನೀಯ ಸ್ಥಾನ ಪಲ್ಲಟ. ಹೌದು, ಡಿಸ್ಪ್ಲೇಸ್ಮೆಂಟ್ ಎಲ್ಲ ಆಗ್ತಾ ಇದೆ ಆಂಗಲ್ ಅಲ್ಲಿ, ಕೋನದಲ್ಲಿ ಆಗ್ತಾ ಇದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕೋನೀಯ ಸ್ಥಾನ ಪಲ್ಲಟ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಮ್ಯಾಮ್, ವಾಟ್ ಈಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅದನ್ನೇ ಹೇಳ್ತಾ ಇದ್ದೀನಿ. ಹೌದು, ಹಾಂ, ನಾನು ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೀನಿ. ಹೌದು, ಹಾಂ, ಸೆಂಟ್ರಲ್ಲಿ ನಿಂತ್ಕೊಂಡು ನಮ್ಗೆ ಕಾಣಿಸ್ತಾ ಇಲ್ಲ ಮ್ಯಾಮ್. ಓಕೆ,
ಹೌದು. ಸೊ ನನ್ನ ಸುತ್ತಲೂ ಒಂದು ಸರ್ಕಲ್ ಇದೆ. ಸೊ ಸರ್ಕಲಲ್ಲಿ ಮಧ್ಯಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಸರ್ಕಲಲ್ಲಿ ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದು ಹೇಳಿದ್ರೆ ಮಧ್ಯಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಓಕೆ, ಡನ್ ಮ್ಯಾಮ್. ಹೌದು. ಸೊ ನಾನು ಈ ದಿಕ್ಕಿನಲ್ಲಿ ಕಂಪ್ಲೀಟ್ ರೊಟೇಟ್ ಮಾಡಿದರೆ 180 ಡಿಗ್ರಿ ಕವರ್ ಮಾಡ್ತೀನಿ. ಓಕೆ. ಈ ದಿಕ್ಕಿನಲ್ಲಿ ಟರ್ನ್ ಮಾಡಿದರೆ ಕಂಪ್ಲೀಟ್ ಏನು ಮಾಡ್ತೀನಿ, 180 ಡಿಗ್ರಿ ಕವರ್ ಮಾಡ್ತೀನಿ. ಎಸ್ ಮ್ಯಾಮ್. ಹೌದಾ, 180 ಡಿಗ್ರಿ ಕಂಪ್ಲೀಟ್ ರೊಟೇಟ್ ಆದರೆ, ಇಲ್ಲಿ ನಿಂತ್ಕೊಂಡು ಕಂಪ್ಲೀಟ್ ರೊಟೇಟ್ ಆದರೆ 360. ಎಸ್ ಮ್ಯಾಮ್, 360 ಅಂದರೆ ಏನಾಯಿತು, 0 ಆಯಿತು. 360 ಡಿಗ್ರಿ ಅಂದರೆ ಏನಾಯಿತು, 0. ಯಾಕೆ, ಇನಿಷಿಯಲ್ ಫೈನಲ್ ಸೇಮ್ ಆಗೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, 0 ಆಗುತ್ತೆ. ಇನಿಷಿಯಲ್ಲು ಫೈನಲು ಆರಂಭ ಮತ್ತು ಅಂತ್ಯ ಒಂದೇ ಆಗೋದ್ರಿಂದ ಸ್ಥಾನಪಲ್ಲಟ ಏನಾಗುತ್ತೆ, 0 ಆಗುತ್ತೆ. ಹಾಗಾದರೆ ಇಲ್ಲಿ ಕೋನೀಯ ಸ್ಥಾನಪಲ್ಲಟದಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟಲ್ಲಿ 2 ಕೋನಗಳು ಏರ್ಪಡ್ತಾ ಇದ್ದಾವೆ. ಏನಾಗ್ತಾ ಇದ್ದಾವೆ, 2 ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದ್ದಾವೆ. ಎಸ್ ಮ್ಯಾಮ್. ಒಂದು ಸ್ಮಾಲ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಸ್ಮಾಲ್ ಆ್ಯಂಗಲ್, ಚಿಕ್ಕ ಕೋನ. ಹೌದು, ಚಿಕ್ಕ ಕೋನ. ಇಟ್ ಫಾಲೋಸ್ ಡೈರೆಕ್ಷನ್. ಇದಕ್ಕೇನಿದೆ, ದಿಕ್ಕಿದೆ. ಹೌದಾ, ನಾ ಡೈರೆಕ್ಷನ್ ಮೆನ್ಷನ್ ಮಾಡಿದ್ದೆ, ಇಲ್ಲ ಮೆನ್ಷನ್ ಮಾಡಿದ್ದೆ. ಎಸ್ ಮ್ಯಾಮ್, ದಿಕ್ಕಿದೆ. ಹೌದಾ, ಆದರೆ ಒಂದು ಏನಾಗ್ತಾ ಇದೆ, ಲಾರ್ಜ್ ಆಂಗಲ್ ಫಾರ್ಮೇಷನ್ ಆಗ್ತಿದೆ. ದೊಡ್ಡ ಕೋನ ಏರ್ಪಡ್ತಾ ಇದೆ, ದೊಡ್ಡ ಕೋನ. ಹೌದಾ, ಇಟ್ ಹ್ಯಾಸ್ ನೋ ಡೈರೆಕ್ಷನ್. ಅಂದ್ರೆ ಇದರ ಅರ್ಥ ಏನಿದು, ಇದು ಅದಿಶ ಐತಿ, ಇದೇನಾಗಿರ್ತಕ್ಕಂಥದ್ದು, ಇದಕ್ಕೆ ದಿಕ್ಕೈತಿ. ದೇರ್ ಈಸ್ ಅ ಡೈರೆಕ್ಷನ್. ಹೌದು, ಡೈರೆಕ್ಷನ್ ಇದೆ ಅಂತಂದು ಹೇಳಿದ್ರೆ ಅರ್ಥ ಏನು ಇದಕ್ಕೆ, ಇದು ಸದಿಶ. ಹಾಗಾದರೆ ಟೆನ್ಸರ್ ಏನು ಮಾಡುತ್ತೆ ಅಂತಂದರೆ ಇಟ್ ಬಿಹೇವ್ಸ್ ಲೈಕ್ ಸ್ಕೆಲಾರ್ ಆಸ್ ವೆಲ್ ಆಸ್ ವೆಕ್ಟಾರ್. ಇದು ಸದಿಶ ಮತ್ತು ಅದಿಶದ ಹಾಗೆ ವರ್ತನೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೇನಂತ ಕರಿತೀವಿ ಅಂದರೆ ಟೆನ್ಸರ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಹಾಗಾದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಟೆನ್ಸರ್ ಕ್ವಾಂಟಿಟಿ ಆಗಿರ್ತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಮ್ಯಾಮ್ ಇಷ್ಟೇನ್ರಿ ಎಕ್ಸಾಂಪಲ್, ಒಂದು ಕರೆಂಟ್ ಕೊಟ್ರಿ, ಒಂದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಕೊಟ್ರಿ. ಇಲ್ಲ, ಇದಾವೆ ಕಂದ, ಇನ್ನೂ ಸುಮಾರು ಇದಾವೆ. ಹೌದು. ಸೊ ಯಾವ್ಯಾವ ಇದಾವೆ, ಸ್ಟ್ರೆಸ್ ಇದೆ. ಎಸ್ ಮ್ಯಾಮ್, ಸ್ಟ್ರೆಸ್ ಇದೆ. ಸರ್ಫೇಸ್ ಟೆನ್ಷನ್ ಇದೆ, ಮೇಲ್ಮೈ ಒತ್ತಡ ಅಂತಂದು ಹೇಳಿ ಕರಿತೀರಲ್ಲ. ಎಸ್ ಮ್ಯಾಮ್, ಸರ್ಫೇಸ್ ಟೆನ್ಷನ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೇನೇ ಆಗಿರ್ತಕ್ಕಂಥದ್ದು, ಮೊಮೆಂಟ್ ಆಫ್ ಇನರ್ಷಿಯಾ, ಜಡತ್ವದ ಸಂವೇಗ ಅಂತಂದು ಹೇಳಿ ಕರಿತಕ್ಕಂಥದ್ದು. ಮೊಮೆಂಟಮ್ ಆಫ್ ಇನರ್ಷಿಯಾ, ಜಡತ್ವದ ಸಂವೇಗ ಅಂತಂದು ಹೇಳಿ. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಟೆನ್ಸರ್ ಕ್ವಾಂಟಿಟಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಎಸ್ ಆರ್ ನೋ? ಎಸ್. ಹಾಗಾದರೆ ಸದಿಶ ಅಂದರೆ ಏನು ಅಂತ ಗೊತ್ತಾಯಿತು, ಅದಿಶ ಅಂದರೆ ಏನು ಅಂತ ಗೊತ್ತಾಯ್ತಾ? ಎಸ್ ಮ್ಯಾಮ್, ಗೊತ್ತಾಯಿತು ಅಂತ ಹೇಳಿ ಅಂದ್ಕೊಂಡಿದ್ದು. ಸದಿಶ ಅಂದ್ರೇನು, ಅದಿಶ ಅಂದ್ರೇನು, ಅದ್ರ ಜೊತೆಗೆ ಒನ್ ಮೋರ್ ಥಿಂಗ್ ಏನು ಅಂತಂದು ಹೇಳಂದರೆ ಎಕ್ಸಾಮಲ್ಲಿ ನಿಮಗೆ ಪದೇ ಅದಿಶದ ಬಗ್ಗೆ ಕ್ವಶನ್ಸ್ಗಳು, ಸದಿಶದ ಬಗ್ಗೆ ಕ್ವಶನ್ಸ್ಗಳು. ಹೌದಾ, ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದು ಹೇಳಂದ್ರೆ ಡೈಮೆನ್ಷನ್ ಅನ್ನು ಬರೀರಿ ಅಂತಂದೇಳಿ ಹೇಳ್ತಾರೆ. ಆಯಾಮಗಳನ್ನು ಬರೀತಕ್ಕಂಥದ್ದು ಡೈಮೆನ್ಷನ್. ಓಕೆ, ವಾಟ್ ಈಸ್ ಡೈಮೆನ್ಷನ್? ಡೈಮೆನ್ಷನ್ ಅನ್ನು, ಹೌದು, ಸಂವೇಗದ ಒಂದು ಡೈಮೆನ್ಷನ್ ಅನ್ನು ಬರೆದ್ಬಿಡೋಣ. ಹೌದು, ಡೈಮೆನ್ಷನ್ ಆಯಾಮ. ಯಾವುದಕ್ಕೆ ಆಯಾಮ ಅಂತ ಕರೀತಾರೆ? ವಿಚ್ ಈಸ್ ಕಾಲ್ಡ್ ಆಸ್ ಆಯಾಮ. ಹೌದು ಮ್ಯಾಮ್, ಏನಿಲ್ಲ ರೀ, ಏನಾಗಿರ್ತಕ್ಕಂಥದ್ದು MLT ರೂಪದಲ್ಲಿ ಬರೆದ್ರೆ ಏನ್ ಬರೀತಾ ಇದೆ? ವಾಟ್ ಈಸ್ MLT? MLT ಇಸ್ ಅ ಫಂಡಮೆಂಟಲ್ ಯೂನಿಟ್. ಏನಿವು? ಮೂಲಭೂತ ಕಣಗಳು. ಯಾವುದಕ್ಕೆ ಮೂಲಭೂತ ಕಣ ಅಂತಂದ್ರೆ ಯಾವುದಕ್ಕೆ ಮೂಲಭೂತ ಘಟಕಗಳು ಅಂತ ಹೇಳಿ ಕರಿತೀರಾ? ವಿಚ್ ಈಸ್ ಕಾಲ್ಡ್ ಆಸ್ ಫಂಡಮೆಂಟಲ್ ಯೂನಿಟ್. ಮ್ಯಾಮ್, ಮಾಸು, ಲೆಂಗ್ತು, ಟೈಮು ಇವಕ್ಕೆಲ್ಲ ಫಂಡಮೆಂಟಲ್. ಯಾಕೆ ಫಂಡಮೆಂಟಲ್ ಅಂತ ಕರೆದ್ರಿ? ವಾಟ್ ಈಸ್ ಕಾಲ್ಡ್ ಆಸ್ ಫಂಡಮೆಂಟಲ್? ಮೂಲಭೂತ ಅಂತ ಹೇಳಿ ಯಾಕೆ ಕರೆದ್ರಿ ಅದಕ್ಕೆ? ಬಿಕಾಸ್ ಇಟ್ ಈಸ್ ನೋ ಫಾರ್ಮುಲಾ. ಯಾವುದಕ್ಕೆ ಸೂತ್ರ ಇರೋದಿಲ್ಲ. ಅವು ಏನಾಗಿರ್ತಕ್ಕಂಥದ್ದು? ಫಂಡಮೆಂಟಲ್ ಆಗಿರ್ತಕ್ಕಂಥದ್ದು. ಮಾಸಿಗೆ ಫಾರ್ಮುಲಾ ಇದೆಯಾ? ನೋ. ಲೆಂಗ್ತಿಗೆ ಫಾರ್ಮುಲಾ ಇದೆಯಾ? ನೋ. ಟೈಮಿಗೆ ಫಾರ್ಮುಲಾ ಇದೆಯಾ? ನೋ. ಟೈಮ್ ಅನ್ನೋ ಸೆಕೆಂಡ್ಸ್ ಅಲ್ಲಿ ಇದು ಸಿಂಬಲ್. ಇದು ಲೆಂತ್ L ಮೀಟರ್ಗಳಲ್ಲಿ, ಇದು ಸಿಂಬಲ್. ಮಾಸ್ ಏನಾಗಿರ್ತಕ್ಕಂಥದ್ದು? ಹೌದಾ, ಸೊ ಕೆಜಿಗಳಲ್ಲಿ. ಸೊ ಇದೇನಾಗಿರ್ತಕ್ಕಂಥದ್ದು? ಟೆಂಪರೇಚರ್ ಅನ್ನ ಎದರಿಂದ ಮೆನ್ಷನ್ ಮಾಡ್ತೀಯಾ? ಕೆಲ್ವಿನ್ ಅಲ್ಲಿ. ಟೆಂಪರೇಚರ್ ಏನಿದು? ಫಂಡಮೆಂಟಲ್. ಟೆಂಪರೇಚರಿಗೆ ಫಾರ್ಮುಲಾ ಇದೆಯಾ? ನೋ ಫಾರ್ಮುಲಾ. ಯಾವುದಕ್ಕೆ ಸೂತ್ರ ಇಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು ಅಂತಂದು ಹೇಳಂದ್ರೆ ಫಂಡಮೆಂಟಲ್ ಅಂತಂದು ಹೇಳಿ ಕರೀತಕ್ಕಂಥದ್ದು, ಮೂಲಭೂತ ಅಂತಂದು ಹೇಳಿ ಕರೀತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಹಾಗಾದ್ರೆ ಡೈಮೆನ್ಷನ್ ಅಂದ್ರೆ ಏನು? ಹೌದು, ಡೈಮೆನ್ಷನ್ ಅಂದ್ರೆ MLT ಫಾರ್ಮಲ್ಲಿ ಇದಕ್ಕೆ ದಿಸ್ ಇಸ್ ನಾಟ್ ಡೈಮೆನ್ಷನ್. MLT ಫಾರ್ಮಲ್ಲಿ ಬರೋದಕ್ಕೆ ಡೈಮೆನ್ಷನ್. ಹೌದು, ಫಂಡಮೆಂಟಲ್ ಯೂನಿಟ್ಗಳನ್ನ ಅದ್ರ ಪವರಿಗೆ ರೇಸ್ ಮಾಡೋದು. ಹೌದಾ, MLT. ಹೌದು, T-1. ದಿಸ್ ಈಸ್ ಡೈಮೆನ್ಷನ್.
ಏನ್ ಮಾಡ್ತಾ ಇದ್ದೀನಿ? ಫಂಡಮೆಂಟಲ್ ಬರ್ದ್ನ ಫಂಡಮೆಂಟಲ್ ಪವರ್ ರೇಸ್ ಮಾಡ್ತಾ ಇದ್ದೀನಿ, ಘಾತಾಂಕ ರೂಪಕ್ಕೆ ಬರಿತಾ ಇದ್ದೀನಿ. ಪವರ್ ರೇಸ್ ಮಾಡೋದು ಅಂದ್ರೆ ಏನು? ಘಾತಾಂಕ ಬರೀತಕ್ಕಂಥದ್ದು. ಫಂಡಮೆಂಟಲ್ ಯೂನಿಟ್ಗಳ ಪವರ್ ರೇಸ್ ಮಾಡೋದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಡೈಮೆನ್ಷನ್, ಆಯಾಮ ಬರೆಯುವುದು ಅಂತಂದು ಹೇಳ್ತೀನಿ. ಹೇಳೋದರ್ಥ ಆಯ್ತಾ? ಹಾಗಾದ್ರೆ ಫಂಡಮೆಂಟಲ್ ಯೂನಿಟ್ಸ್ಗಳು ಎಷ್ಟಿರ್ತಕ್ಕಂಥದ್ದು? 7 ಫಂಡಮೆಂಟಲ್ ಯೂನಿಟ್ಸ್ ಆರ್ ದೇರ್. ಯಾವ್ಯಾವ ಇದಾವೆ? ಮಾಸ್ ಅನ್ನ ಎದರಿಂದ ಬರೀತಕ್ಕಂಥದ್ದು? ಎಮ್ ಇಂದ ರಿಪ್ರೆಸೆಂಟ್ ಮಾಡ್ತೀರಿ. ಎಸ್ ಆರ್ ನೋ? ಎಸ್ ಮ್ಯಾಮ್. ಲೆಂತ್ ಅನ್ನ ಎದರಿಂದ ಬರೀತಕ್ಕಂಥದ್ದು? ಎಲ್ ಇಂದ ಬರೀತೀರಿ. ಎಸ್ ಮ್ಯಾಮ್. ಎಲ್ ಸಿಂಬಾಲ್ ತೋರಿಸ್ತೀರಿ. ಟೈಮ್ ಅನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು? ಟಿ ಇಂದ ಟೈಮ್. ಹೌದು, ಕಾಲ ಅಂತಂದು ಹೇಳಿ ಕರೀತಕ್ಕಂಥದ್ದು. ಎಸ್ ಆರ್ ನೋ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಅದೇ ರೀತಿಯಾಗಿ ಏನ್ ಮಾಡ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಮೋಲ್ ಏನಿದು? ಹೌದು, ಏನ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಪರಿಮಾಣಗಳು, ವಸ್ತುವಿನ ಪರಿಮಾಣ ಅಂತಂದು ಹೇಳಿ ಕರೀತಕ್ಕಂಥದ್ದು ಮೋಲ್. ಹೌದಾ? ಇದ್ರ ಸಿಂಬಲ್ ಆಗಿರ್ತಕ್ಕಂಥದ್ದು. ಎಸ್ ಮ್ಯಾಮ್. ಸಿಡಿ ಕ್ಯಾಂಡಿಲ್ಲ. ಎದರದಿದು? ಎದರ ಸಿಂಬಲ್ ಇದು? ಲುಮಿನಸ್ ಇಂಟೆನ್ಸಿಟಿ, ಪ್ರಕಾಶದ ತೀವ್ರತೆ. ಪ್ರಕಾಶದ ತೀವ್ರತೆ, ಲುಮಿನಸ್ ಇಂಟೆನ್ಸಿಟಿ. ಹೌದು, ಹಾ ಹೌದು, ಇಂಟೆನ್ಸಿಟಿ, ತೀವ್ರತೆ ಎಷ್ಟು? ವ್ಯಾಟ್. ಮನೆಯಲ್ಲಿ ಹೇಳ್ತಾರ ಒಂದು ಬಲ್ಬ್ ತಗೊಂಬಂತ ಎಷ್ಟು ವ್ಯಾಟ್ ತರಲಿ ಅಂತ ಕೇಳ್ತೀರಿ. ವ್ಯಾಟ್, ವಾಟ್ ಇಟ್ ಶೋಸ್? ವ್ಯಾಟ್ ಇಟ್ ಶೋಸ್ ದ ಇಂಟೆನ್ಸಿಟಿ ಆಫ್ ದಟ್ ಬಲ್ಬ್. ಆ ಬಲ್ಬಿದ್ದು ಇಂಟೆನ್ಸಿಟಿಯನ್ನು ಶೋ ಮಾಡ್ತಾ ಇದೆ. ಲುಮಿನಸ್ ಇಂಟೆನ್ಸಿಟಿ. ಲುಮಿನಸ್ ಇಂಟೆನ್ಸಿಟಿ ಬರೀ ಕ್ಯಾಡಿಲ್ಲದ ಸಿ ಡಿಯಲ್ಲಿ ಅಷ್ಟೇ ಮೆನ್ಷನ್ ಮಾಡಿ ಇಲ್ಲ, ಲಕ್ಸಲ್ಲೂ ಮೆನ್ಷನ್ ಮಾಡ್ತೀವಿ. ಬರೀ ಲಕ್ಸ ಇಲ್ಲ, ಲುಮೆನ್ನಲ್ಲೂ ಮೆನ್ಷನ್ ಮಾಡ್ತೀವಿ. ಓಕೆ, ಡನ್. ನೆಕ್ಸ್ಟ್ ಏನಾಗಿರ್ತಕ್ಕಂಥದ್ದು? ನೆಕ್ಸ್ಟ್ ಟೆಂಪ್ರೇಚರ್. ಟೆಂಪ್ರೇಚರ್ ಕೆ ಎದ್ರಿಂದ ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು? ಟೆಂಪ್ರೇಚರ್. ಹೌದು, ಮಾಸ್ ಆಯಿತು, ಲೆಂತ್ ಆಯಿತು, ಟೆಂಪ್ರೇಚರ್ ಆಯಿತು, ಸಿ ಡಿ ಆಯಿತು. ಯಾವುದಾದ್ರೂ ಉಳಿತಾ? ಎಸ್ ಮ್ಯಾಮ್. ಯಾವುದಾದ್ರೂ ಉಳಿದಿರ್ಬೇಕು? ಎಸ್, ಅಂಪಿಯರ್. ಎ ಅಂಪಿಯರ್. ಕರೆಂಟನ್ನು ಎದರಿಂದ ಮಾಡ್ತಕ್ಕಂಥದ್ದು? ಅಂಪಿಯರ್ಗಳಲ್ಲಿ ಅಳತೆ ಮಾಡ್ತಕ್ಕಂಥದ್ದು ಟೆಂಪ್ರೇಚರ್ ಅನ್ನಕ್ಕೆ. ವಾಟ್ ಈಸ್ ದಿಸ್? ದಿಸ್ ಇಸ್ ಫಂಡಮೆಂಟಲ್ ಮ್ಯಾನ್. ಇವೆಲ್ಲ ಏನು ಅಂತಂದು ಹೇಳಿದ್ರೆ ಫಂಡಮೆಂಟಲ್ ಯೂನಿಟ್ಸ್ಗಳು, ಮೂಲಭೂತ. ಯಾಕೆ ಮೂಲಭೂತ ಆಗಿದ್ದಾವೆ ಅವು? ಅವಕ್ಕೆ ಫಾರ್ಮುಲಾ ಇಲ್ಲ. ಇವುಗಳನ್ನು ಉಪಯೋಗ ಮಾಡಿ ನಾವು ಫಾರ್ಮುಲಾ ರೆಡಿ ಮಾಡ್ತೀವಿ. ಈ ಮಾಸನ್ನ, ಲೆಂಗ್ತನ್ನ, ಟೈಮನ್ನ, ಮೋಲನ್ನ, ಕ್ಯಾಂಡಿಲವನ್ನ, ಕೆಲ್ವಿನ್ ಅನ್ನ, ಅಂಪಿಯರ್ ಇವುಗಳನ್ನ ಬಳಸ್ಕೊಂಡು ಫಾರ್ಮುಲಾ ರೆಡಿ ಮಾಡ್ತೀವಿ. ಅವು ಡಿರೈವ್ಡ್. ದಿಸ್ ಈಸ್ ಫಂಡಮೆಂಟಲ್. ಇದೇನಾಗಿರ್ತಕ್ಕಂಥದ್ದು? ಫಂಡಮೆಂಟಲ್ ಆಗಿರ್ತಕ್ಕಂಥದ್ದು. ಹೌದಾ? ಈ ಫಂಡಮೆಂಟಲ್. ಹಾಗಾದ್ರೆ ಮ್ಯಾಮ್ ಬರೀ MLT ಅಷ್ಟೇ ಬರಿತೀವಿ? ಇಲ್ಲ ಬ್ರೋ, MLT ಜೊತೆಗೆ ನೀನು ಏನ್ ಮಾಡ್ಬೋದು ಅಂತಂದು ಹೇಳಿದ್ರೆ ಅಂಪೇರ್ ಯೂಸ್ ಮಾಡ್ಕೋಬಹುದು. ಕೆಲ್ವಿನ್ ಹೋಮ್ ಟೈಮ್ MLT ಕೆ ಇದ್ರದ್ದು ಫಾರ್ಮುಲಾ ಬರಿತೀವಿ. ಕೆಲ್ವಿನ್ದು ಟೆಂಪ್ರೇಚರ್ದು ಏನು ಡೈಮೆನ್ಷನ್ ಫಾರ್ಮುಲಾ ಬರೀತಕ್ಕಂಥದ್ದು ನಿಮಗೆ MLT ಇದೆ ಅಷ್ಟೇ. ಹಿಂಗಾಗಿ ಬಾಕಿದು ಯೂಸ್ ಮಾಡಿಲ್ಲ, ಹಿಂಗಾಗಿ ಗೊತ್ತಿಲ್ಲ. ಹೌದಾ? ಸೊ ಅದ್ರ ಜೊತೆಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ನಾನು ಅಂತಂದು ಹೇಳಿದ್ರೆ ನಮಗೆ ಸದಿಶ ಪರಿಮಾಣ ಯಾವುದಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸಂವೇಗ ಆಗಿರ್ತಕ್ಕಂಥದ್ದು. ಸೊ ಸಂವೇಗದ ಒಂದು ಆಯಾಮವನ್ನು ಬರೀರಿ ಅಂತಂತ ಹೇಳಿದ್ರೆ ಮೂಮೆಂಟ್. ಓಕೆ, ಎಸ್ ಮ್ಯಾಮ್. ಸಂವೇಗ. ವಾಟ್ ಇಸ್ ದ ಫಾರ್ಮುಲಾ? ಯಾವಾಗಲೂ ಡೈಮೆನ್ಷನ್ ಬರಿಬೇಕಂದ್ರೆ ಫಾರ್ಮುಲಾ ಇರಬೇಕ್ರಿ, ಗೊತ್ತಿರಬೇಕು. ಮಾಸ್ ಇಂಟು ವೆಲಾಸಿಟಿ. ಏನಾಗಿರ್ತಕ್ಕಂಥದ್ದು? ಮಾಸ್ ಇಂಟು ವೆಲಾಸಿಟಿ. ರಾಶಿ ಇಂಟು ವೇಗ. ಹೌದಾ? ರಾಶಿಯನ್ನು ಎದ್ರೆಲ್ಲ ಅಳಿತೀರಿ? ಕೆಜಿಗಳಲ್ಲಿ. ವೇಗವನ್ನು ಅಳಿತಕ್ಕಂಥದ್ದು ಯಾವುದು? ಮೀಟರ್ ಪರ್ ಸೆಕೆಂಡ್ಗಳಲ್ಲಿ. ಎಸ್ ಮ್ಯಾಮ್, ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಅಳತೆ ಮಾಡಿದ್ವಿ. ಹೌದಾ? ಕೆಜಿ. ಹೌದು, ಏನಾಗಿರ್ತಕ್ಕಂಥದ್ದು? ಮಾಸ್ ಆಗಿರ್ತಕ್ಕಂಥದ್ದು. ಮಾಸನ್ನು ಎದ್ರಿಂದ ರಿಪ್ರೆಸೆಂಟ್ ಮಾಡಿದ್ದೀನಿ ನಾನಲ್ಲಿ? ಮಾಸ್ ಎಮ್ ಇದೆಯಾ ಮ್ಯಾಮ್? ಇಲ್ಲಿದೆ. ಎಸ್ ಮ್ಯಾಮ್. ಹೌದು, ಮೀಟರ್. ಇದು ಮೀಟರ್ನ ಎದ್ರಿಂದ ಅಳತೆ ಮಾಡ್ತಕ್ಕಂಥದ್ದು? ಎಲ್, ಲೆಂಗ್ತ್ ಅಲ್ಲಿ. ಎಸ್, ಟೈಮ್ ಅನ್ನ ಎದ್ರಿಂದ ಅಳತೆ ಮಾಡ್ತಕ್ಕಂಥದ್ದು? ಟಿ. ಓಕೆ, ಡನ್. MLT -1 ಇದು ಮೇಲ್ಗಡೆ ಬಂತು ಅಂದ್ರೆ ಏನು ಹಾಕ್ತಕ್ಕಂಥದ್ದು? ದಿಸ್ ಈಸ್ ದ ಡೈಮೆನ್ಷನ್. ಅಥವಾ ಇಲ್ಲಿನ ಇದನ್ನ ಏನು ಮಾಡ್ಕೋ? kg ಮೀಟರ್ ಪರ್ ಸೆಕೆಂಡ್ ಮಾಡ್ಕೋ. ಹೌದಾ? ಸೊ ಏನಾಗಿರ್ತಕ್ಕಂಥದ್ದು? MLT -1. ಓಕೆ, ಇಲ್ಲಾರು ಬರಿ ಹೆಂಗಾರು ಬರಿ. ಇದನ್ನು ಬರೀಲಿಕ್ಕೆ ಇನ್ನೊಂದು ಡೈಮೆನ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾಸ್ಟಾಗಿ ಈಸಿಯಾಗಿ ಟಕ್ ಅಂತಂದು ಹೇಳಿ ಇದನ್ನೇ ಬರೀಲಿಕ್ಕೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಒಂದು ಟ್ರಿಕ್ ಇದೆ, ಹೇಳ್ಕೊಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಅಂತಂದು ಹೇಳ್ತಾ, ನಮ್ಮ ಮ್ಯಾಥ್ಸ್ ಗುರು ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ಈ ಟೀಚರ್ಸ್ ಎಕ್ಸಾಮ್ಸ್ಗಳ ಸಲುವಾಗಿ, ಶಿಕ್ಷಕರ ಪರೀಕ್ಷೆಗಳ ಸಲುವಾಗಿ, ಶಿಕ್ಷಕರ ಪರೀಕ್ಷೆಗಳಾಗಿರ್ತಕ್ಕಂತಹ TT ಆಗಿರ್ಬೋದು, CT ಆಗಿರ್ಬೋದು, PSTR, GPSTR ಆಗಿರ್ಬೋದು, HSTR ಆಗಿರ್ಬೋದು, ಈ ಎಲ್ಲ ತರಬೇತಿಗಳಿಗೆ ಈ ಒಂದು ಏನಾಗಿರ್ತಕ್ಕಂಥದ್ದು ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಸೊ ಕಮ್ ಆ್ಯಂಡ್ ವಿಸಿಟ್ ಹಿಯರ್. ಅದ್ರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಆನ್ಲೈನ್ ತರಗತಿಗಳಿಗೂ ಅವೈಲೇಬಲ್ ಇರ್ತಕ್ಕಂಥದ್ದು, ಅಲ್ಲಿ ಸಿಗ್ತಕ್ಕಂಥದ್ದು, ಆಫ್ಲೈನ್ ಇರ್ತಕ್ಕಂಥದ್ದು. ದಿಸ್ ಇಸ್ ಅವರ್ ಪ್ರೈಡ್ ಟೀಮ್ ಅಂತ ಹೇಳ್ತಾ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.